ಸೊ ಸೆಕೆಂಡ್ ಚಾಪ್ಟರ್ ಬಂದು ದ ಫುಡ್ ಫ್ಯಾಕ್ಟ್ರಿ ಆಫ್ ಪ್ಲಾಂಟ್ಸ್. ಸೊ ಇದರಲ್ಲಿ ಫಸ್ಟ್ ಏನು ಕೊಟ್ಟಿದ್ದಾರೆ ಅಂತಂದರೆ ಗ್ರೀನ್ ಬಾಕ್ಸಲ್ಲಿ ಕನ್ಸಿಡರ್ ದ ಫಾಲೋಯಿಂಗ್ ಸಿಚುಯೇಷನ್ಸ್ ಗಿವನ್ ಬಿಲೋ ಆ್ಯಂಡ್ ಪ್ರೆಡಿಕ್ಟ್ ವಾಟ್ ವುಡ್ ಹ್ಯಾಪನ್ ಇಫ್ ಈ ಥರ ಆದರೆ ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ. ಆಲ್ ಪ್ಲಾಂಟ್ಸ್ ಆನ್ ದಿ ಅರ್ತ್ ಡಿಸಪಿಯರ್ಡ್ ಅಟ್ ಒನ್ಸ್. ಇವಾಗ ಭೂಮಿ ಮೇಲಿರೋ ಎಲ್ಲ ಪ್ಲಾಂಟ್ಸು ಡಿಸಪಿಯರ್ ಆಗಿಬಿಟ್ರೆ ಒಂದೇ ಸತಿ ಏನಾಗುತ್ತೆ ನಮಗೆ? ಇವಾಗ ಪ್ಲಾಂಟ್ಸ್ ಉಸಿರಾಡೋದು ಉಸಿರು ಬಿಡೋದು ಏನೇನೋ ಗೊತ್ತಿದೆಯಾ? ನಾನು ಹಿಂಗೆ ಸ್ಟಾರ್ಟಿಂಗ್ ಕ್ಲಾಸಲ್ಲಿ ಹೇಳಿದ್ದೆ ಅಲ್ವಾ, ಪ್ಲಾಂಟ್ಸ್ ಯಾಕೆ ನಾವು ಬೆಳೆಸ್ಬೇಕು ಅಂತ ಹೇಳ್ತೀವಿ ಅಂತ. ಯಾಕೆ? ಇವಾಗ ನಾವು ಉಸಿರು ತಗೊತೀವಿ, ಉಸಿರು ಬಿಡ್ತೀವಿ, ಕರೆಕ್ಟಾ? ಉಸಿರು ತಗೊಳ್ಳೋದು ಏನು ಅಂತ ಗೊತ್ತಿದೆಯಾ? ವೆರಿ ಗುಡ್. ಅದೇ ಉಸಿರು ಬಿಡೋದು? ವೆರಿ ಗುಡ್. ಕಾರ್ಬನ್ ಡೈಆಕ್ಸೈಡ್ನ ಈ ಥರ ಬರ್ಕೊತೀನಿ. ಸೊ ಅದೇ ಥರ ಪ್ಲ್ಯಾಂಟ್ಸ್ ಗಾಳಿ ತಗೊಳ್ಳೋದು ಏನು ಗೊತ್ತಿದೆಯಾ? ಕಾರ್ಬನ್. ವೆರಿ ಗುಡ್. ಮತ್ತು ಬಿಡೋದು? ವೆರಿ ಗುಡ್. ಸೊ ಪ್ಲ್ಯಾಂಟ್ಸ್ ಗಾಳಿ ಬಿಡೋದ್ರಿಂದನೇ ನಾವು ಗಾಳಿ ತಗೊತಾ ಇದ್ದೀವಿ, ಕರೆಕ್ಟಾ? ಇವಾಗ ಆಕ್ಸಿಜನ್ನೇ ಫಾರ್ ಎಕ್ಸಾಂಪಲ್ ಇವಾಗ ಎಲ್ಲೂ ಭೂಮಿ ಮೇಲೆ ಇಲ್ಲ, ಆವಾಗ ನಾವೇನು ತಗೊತೀವಿ ಗಾಳಿ ತಗೊಳ್ಳೋದಕ್ಕೆ? ಅಲ್ಲ, ಆಕ್ಸಿಜನ್ನೇ ಇಲ್ಲ. ಇವಾಗ ಇದು ಫುಲ್ ಕ್ಯಾನ್ಸಲ್ ಆಗೋಗ್ಬಿಟ್ಟಿದೆ, ಪ್ಲ್ಯಾಂಟ್ಸ್ ಇಲ್ಲವೇ ಇಲ್ಲ ಭೂಮಿ ಮೇಲೆ, ಒಂದೇ ಒಂದು ಪ್ಲ್ಯಾಂಟು ಇಲ್ಲ. ಆವಾಗ ನಮ್ಮ ಆಕ್ಸಿಜನ್ಗೆ ಏನು ಮಾಡೋದು? ಕರೆಕ್ಟ್. ಸೊ ಅದನ್ನೇ ಅಲ್ಲೂ ಹೇಳಬೇಕು. ಅಲ್ಲಿ ಕ್ವೆಶನ್ ಕೊಟ್ಟಿರೋದು ಅದೇ, ಆಲ್ ಪ್ಲಾಂಟ್ಸ್ ಆನ್ ದಿ ಅರ್ತ್ ಡಿಸಪಿಯರ್ಡ್ ಅಟ್ ಒನ್ಸ್ ಅಂತಂದರೆ ವಿ ಕೆನಾಟ್ ಲಿವ್, ಅಷ್ಟೇ, ಸರಿನಾ? ಸೊ ಸೆಕೆಂಡ್ ಒನ್ ಏನು ಕೇಳ್ತಾ ಇದ್ದಾರೆ? ಆಲ್ ಅನಿಮಲ್ಸ್ ಆನ್ ಅರ್ತ್ ಡಿಸಪಿಯರ್ಡ್ ಅಟ್ ಒನ್ಸ್. ಆಮೇಲೆ ಏನು? ಬಟ್ ದ ಪ್ಲಾಂಟ್ಸ್ ರಿಮೈನ್ಡ್ ಅಲೈವ್ಡ್, ಅಲ್ವಾ? ಸೊ ಅನಿಮಲ್ಸ್ ಇಲ್ಲ ಅಂದರೂ ನಾವು ಇರ್ಬೋದು, ಬಟ್ ಪ್ಲಾಂಟ್ಸ್ ಇಲ್ಲದೆ ನಾವು ಇರೋಕ್ಕೆ ಆಗಲ್ಲ. ಸೊ ಅನಿಮಲ್ಸ್ ಮೇಲೆ ನಾವು ಅಷ್ಟೊಂದು ಡಿಪೆಂಡೆಂಟ್ ಆಗಿ ಇದ್ದೀವಿ, ಕರೆಕ್ಟ್, ಫಾರ್ ಮೀಟ್, ಮಿಲ್ಕ್, ಅದು ಇದು ಎಕ್ಸೆಟ್ರಾ ಪರ್ಪಸಸ್ಗೆಲ್ಲ ಇದ್ದೀವಿ, ಬಟ್ ಅದು ಸೆಕೆಂಡ್ರಿ. ಪ್ಲ್ಯಾಂಟ್ಸೇ ಫಸ್ಟ್ ಅಲ್ವಾ ನಮಗೆ. ನಾವು ಉಸಿರಾಡೋದಕ್ಕೆ ಪ್ಲ್ಯಾಂಟ್ಸ್ ಬೇಕು. ನಾವು ಉಸಿರಾಡ್ತಾ ಇದ್ರೇ ನಾವು ಊಟ ಮಾಡೋಕ್ಕಾಗುತ್ತೆ, ಅಲ್ವಾ? ಸೊ ಪ್ಲ್ಯಾಂಟ್ಸೇ ಫಸ್ಟು, ಅನಿಮಲ್ಸ್ ಸೆಕೆಂಡ್ರಿ. ಸೊ ಮೂರನೇದೇನು ಕೊಟ್ಟಿದ್ದಾರೆ ಅಂತಂದರೆ ದ ಸನ್ ಸ್ಟಾಪ್ಡ್ ಶೈನಿಂಗ್ ಅಂತ ಕೊಟ್ಟಿದ್ದಾರೆ. ಸನ್ ಇವಾಗ ಶೈನ್ ಹೊಡಿತಾ ಇದೆ, ಕರೆಕ್ಟಾ? ಆ ಸನ್ಲೈಟು. ಸೊ ಆ ಥರ ಇಲ್ಲ ಅಂತಂದರೆ ಏನು ಮಾಡೋದು? ಇವಾಗ ಬೆಳಗ್ಗೆ ಟೈಮಲ್ಲೂ ಫುಲ್ಲು ಕತ್ಲೆ ಇರುತ್ತೆ, ಆವಾಗ ಇವಾಗ ಈ ಸನ್ಲೈಟ್ ಅನ್ನೋದು ಯಾರಿಗೆ ಬೇಕಾಗಿರೋದು ಮೇಯ್ನಾಗೆ? ಕರೆಕ್ಟ್, ಪ್ಲ್ಯಾಂಟ್ಸಿಗೆ ಬೇಕಾಗಿದೆ. ಯಾಕೆ ಪ್ಲ್ಯಾಂಟ್ಸಿಗೆ ಬೇಕು? ವೆರಿ ಗುಡ್. ಫೋಟೋಸಿಂಥಸಿಸ್ ಅಲ್ವಾ? ಸೊ ಫುಡ್ ಪ್ರಿಪ್ರೇಷನ್, ಫೋಟೋಸಿಂಥಸಿಸ್ಗೆ ಮೇಯ್ನ್ ಬಂದು ಸನ್ಲೈಟೇನೆ, ಅಲ್ವಾ? ಸೊ ಪ್ಲ್ಯಾಂಟ್ಸ್ ಇನ್ ಕೇಸ್ ಫೋಟೋಸಿಂಥಸಿಸ್ ಮಾಡಲಿಲ್ಲ ಅಂತಂದರೆ ಪ್ಲ್ಯಾಂಟ್ಸ್ ಸತ್ತೇ ಹೋಗ್ಬಿಡುತ್ತೆ. ಸೊ ಪ್ಲ್ಯಾಂಟ್ಸೇ ಇಲ್ಲ ಅಂತಂದಮೇಲೆ ಪ್ಲ್ಯಾಂಟ್ಸ್ ಇರಲ್ಲ ಆವಾಗ, ಸನ್ಲೈಟ್ ಇಲ್ಲ ಅಂತಂದರೆ. ಸೊ ಸನ್ಲೈಟು ಇಲ್ಲ, ಪ್ಲ್ಯಾಂಟ್ಸು ಇಲ್ಲ ಅಂದರೆ
ನಮಗೂ ಕಷ್ಟ ಆಗೋಗುತ್ತೆ ಅಲ್ವಾ. ಸೊ ಅದೇ ಸನ್ ಇನ್ ಕೇಸ್ ಶೈನಿಂಗ್ ಆಗ್ತಾ ಇಲ್ಲ ಅಂತಂದರೆ ಫಸ್ಟು ಪ್ಲ್ಯಾಂಟ್ಸ್ ಸತ್ತೋಗುತ್ತೆ. ಪ್ಲ್ಯಾಂಟ್ಸ್ ಇಲ್ಲದೆ ಪ್ರಾಣಿಗಳು ಸತ್ತೋಗುತ್ತೆ. ನೆಕ್ಸ್ಟ್ ಒಂದು ಸ್ವಲ್ಪ ದಿನದಲ್ಲೇ ನಾವು ಕಷ್ಟ ಆಗೋಗುತ್ತೆ ನಮಗೂ ಸರ್ವೈವ್ ಆಗೋದಕ್ಕೆ. ಅರ್ಥ ಆಗಿದೆಯಾ? ಸೊ ಚಾಪ್ಟ್ರಲ್ಲಿ ಫಸ್ಟ್ ಏನು ಕೊಟ್ಟಿದ್ದಾರೆ, ಎವ್ರಿ ಲಿವಿಂಗ್ ಥಿಂಗ್ ನೀಡ್ಸ್ ಫುಡ್. ಇಟ್ ಹೆಲ್ಪ್ಸ್ ಅಸ್ ಟು ಗ್ರೋ ಆ್ಯಂಡ್ ಕ್ಯಾರಿ ಔಟ್ ಡೈಲಿ ಲೈಫ್ ಆ್ಯಕ್ಟಿವಿಟೀಸ್ ಸಚ್ ಆಸ್ ಸ್ಟಡಿಂಗ್, ಪ್ಲೇಯಿಂಗ್ ಆ್ಯಂಡ್ ವರ್ಕಿಂಗ್. ಸೊ ಇವಾಗ ಎವ್ರಿ ಲಿವಿಂಗ್ ಥಿಂಗ್ ಅಂತಂದರೆ ಹ್ಯೂಮನ್ಸ್ ಮಾತ್ರನಾ? ಕರೆಕ್ಟ್, ಬರ್ಡ್ಸ್, ರೆಪ್ಟೈಲ್ಸ್ ಎಲ್ಲನೂ ಅಲ್ವಾ. ಸೊ ಎಲ್ಲದಕ್ಕೂ ಫುಡ್ ಅನ್ನೋದು ಬೇಕೇ ಬೇಕಲ್ವಾ. ಯಾಕೆ ಅಂತಂದರೆ ಒಂದು ಬೆಳೆಯೋದಕ್ಕೆ. ನಮಗೆ ಯಾಕೆ ಫುಡ್ ಬೇಕು ಅಂದರೆ ನಾವು ಬೆಳಿಬೇಕು ಅಲ್ವಾ. ನಾವು ಯಾವಾಗಲೂ ಹೀಗೆ ಇರೋಕ್ಕಾಗತ್ತಾ? ಇಲ್ಲ. ಫಸ್ಟ್ ರೀಸನ್ ಬಂದು ಟು ಗ್ರೋ. ಸೆಕೆಂಡ್ ರೀಸನ್ ಬಂದು ನಾರ್ಮಲ್ ಡೇ ಟು ಡೇ ಲೈಫ್ ಆ್ಯಕ್ಟಿವಿಟೀಸ್ನ ನಾವು ನೋಡ್ಕೊಳ್ಳೋದಕ್ಕೆ. ಇವಾಗ ನಾವು ಶಕ್ತಿ ಇದ್ರೇ ನಾವು ಎದ್ದು ಆಚೆ ಹೋಗೋಕ್ಕಾಗುತ್ತೆ, ಏನೋ ಒಂದು ಕೆಲಸ ಮಾಡೋಕ್ಕಾಗುತ್ತೆ. ನಾವೇನೋ ತಿಂದಿಲ್ಲ ಅಂದರೆ ಶಕ್ತಿನೇ ಇರಲ್ಲ ಅಲ್ವಾ. ಸೊ ಡೈಲಿ ಆ್ಯಕ್ಟಿವಿಟೀಸ್ ಅಂತಂದರೆ ಸ್ಟಡಿಯಿಂಗ್, ಪ್ಲೇಯಿಂಗ್, ವರ್ಕಿಂಗ್ ಎಲ್ಲನೂ. ಒಂದು ಚಿಕ್ಕ ಚಿಕ್ಕ ಕೆಲಸ ಮಾಡೋದಕ್ಕೂ ನಮಗೆ ಎನರ್ಜಿ ಬೇಕು ಬಾಡಿಲಿ. ಸೊ ಸಮ್ ಲಿವಿಂಗ್ ಥಿಂಗ್ಸ್ ಮೇಕ್ ದೇರ್ ಓನ್ ಫುಡ್ ಆ್ಯಂಡ್ ಅದರ್ಸ್ ಒಬ್ಟೈನ್ ದೇರ್ ಫುಡ್ ಫ್ರಮ್ ಡಿಫ್ರೆಂಟ್ ಸೋರ್ಸಸ್. ಅಂದರೆ ಇವಾಗ ಸಮ್ ಲಿವಿಂಗ್ ಥಿಂಗ್ಸ್ ಅಂತ ಅಂದರೆ ನಾವು ಮತ್ತು ಪ್ಲ್ಯಾಂಟ್ಸು. ಇವಾಗ ನಾವು ಅಷ್ಟೇ, ಅಡುಗೆ ನಮ್ಗೆ ಯಾರನ್ನ ಪಕ್ಕದ ಮನೆಯವ್ರು ಮಾಡ್ಕೊಂಬಂದು ನಮ್ಮ ಮನೆಗೆ ಕೊಡ್ತಾರ? ಎಲ್ಲರೂ ನಮ್ಮ ಮನೇಲಿ ನಾವೇ ಹೆಲ್ಪ್ ಮಾಡ್ಕೊಳ್ಳೋದಲ್ವಾ. ಇವಾಗ ಪ್ಲ್ಯಾಂಟ್ಸು ಅಷ್ಟೇ ಅಲ್ವಾ. ಒಂದೊಂದು ಪ್ಲ್ಯಾಂಟ್ ಫೋಟೋಸಿಂಥಸಿಸ್ ಅದೇ ಮಾಡ್ಕೊಳ್ಳುತ್ತೆ, ಪಕ್ಕದಲ್ಲಿರೋ ಪ್ಲ್ಯಾಂಟ್ ಮಾಡಿಕೊಡುತ್ತಾ? ಸೊ ಪ್ಲ್ಯಾಂಟ್ಸು, ಹ್ಯೂಮನ್ಸ್ ಎಲ್ಲ ನಾವೇ ಮಾಡ್ಕೊತೀವಿ. ಇವಾಗ ಅನಿಮಲ್ಸ್ ಎಲ್ಲ ಹಾಗೆ ಇರುತ್ತಾ? ಸೊ ಅನಿಮಲ್ಸ್ ಎಲ್ಲ ಒಂದೊಂದು ಬೇಟೆ ಆಡುತ್ತೆ. ಇವಾಗ ಲಯನ್ ಬಗ್ಗೆ ಎಲ್ಲ ನಿಂಗೆ ಗೊತ್ತಿದೆ ಅಲ್ವಾ. ಅದರಲ್ಲಿ ಲಯನ್ ಬಂದು ಫೀಮೇಲಾ ಮೇಲ್ ಅದು ಗೊತ್ತಿದೆಯಾ ನಿಂಗೆ? ಲಯನ್ ಆ್ಯಕ್ಚುಲಿ ಮೇಲ್, ಲಯನೆಸ್ ಅನ್ನೋದು ಫೀಮೇಲ್. ಬೇಟೆ ಆಡ್ಕೊಂಬರೋದು ಲಯನ್ ಅಲ್ಲ, ಸಾರಿ, ಲಯನೆಸ್ ಬೇಟೆ ಆಡ್ಕೊಂಬರುತ್ತೆ, ತಿನ್ನೋದು ಲಯನ್. ಅರ್ಥ ಆಯ್ತಾ? ಏನು ಹೇಳಿದ್ದು? ಕರೆಕ್ಟ್. ಸೊ ಅವ್ರವ್ರ ಫುಡ್ ಅವರೇ ತಿನ್ನಲ್ಲ ಅನಿಮಲ್ಸ್ ಎಲ್ಲನೂ ಅಲ್ವಾ. ಇವಾಗ ಚಿಕ್ಕ ಚಿಕ್ಕ ಮರಿ ಎಲ್ಲ ಇತ್ತು ಅಂತಂದರೆ ಪ್ರಾಣಿಗಳು ಮರಿಗೆಲ್ಲ ಫುಡ್ಡೆಲ್ಲ ತೊಗೊಂಬಂದು ಕೊಡುತ್ತೆ ಅಲ್ವಾ. ಸೊ ಅವ್ರವ್ರ ಫುಡ್ ಅವರವರೇ ಪ್ರಿಪೇರ್ ಮಾಡ್ಕೊಳ್ಳಲ್ಲ, ಅನಿಮಲ್ಸ್ ಮಾತ್ರ. ಇಟ್ ಡಿಪೆಂಡ್ಸ್ ಆನ್ ಡಿಫ್ರೆಂಟ್ ಸೋರ್ಸಸ್. ಸರಿನಾ? ಲಿವಿಂಗ್ ಥಿಂಗ್ಸ್ ದಟ್ ಕ್ಯಾನ್ ಪ್ರೊಡ್ಯೂಸ್ ದೇರ್ ಓನ್ ಫುಡ್ ಆರ್ ನೋನ್ ಆಸ್ ಆಟೋಟ್ರೋಪ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಆಟೋಟ್ರೋಪ್ಸ್ ಅಂತ ಅಂದರೆ ಲಿವಿಂಗ್ ಥಿಂಗ್ಸ್ ಅಂತ ಫಸ್ಟ್ ಹೇಳಬೇಕು. ಸರಿನಾ? ಲಿವಿಂಗ್ ಥಿಂಗ್ಸ್ ವಿಚ್ ಕ್ಯಾನ್ ಪ್ರಿಪೇರ್ ದೇರ್ ಓನ್ ಫುಡ್. ಅದನ್ನು ಮಾರ್ಕ್ ಮಾಡ್ಕೊ, ಇದೊಂದು ಡೆಫಿನಿಷನ್. ಲಿವಿಂಗ್ ಥಿಂಗ್ಸ್ ದಟ್ ಕ್ಯಾನ್ ಪ್ರೊಡ್ಯೂಸ್ ದೇರ್ ಓನ್ ಫುಡ್ ಆರ್ ನೋನ್ ಆಸ್ ಆಟೋಟ್ರೋಪ್ಸ್. ಸೊ ಆಟೋಟ್ರೋಪ್ಸಿಗೆ ಎಕ್ಸಾಂಪಲ್ ಬಂದು ಗ್ರೀನ್ ಪ್ಲ್ಯಾಂಟ್ಸ್. ಓಕೆನಾ? ಸೊ ನೆಕ್ಸ್ಟ್, ಲಿವಿಂಗ್ ಥಿಂಗ್ಸ್ ದಟ್ ಡಿಪೆಂಡ್ ಆನ್ ಅದರ್ಸ್ ಫಾರ್ ಫುಡ್ ಆರ್ ಕಾಲ್ಡ್ ಹೆಟೆರೋಟ್ರೋಪ್ಸ್. ಸೊ ಹೆಟೆರೋಟ್ರೋಪ್ಸ್ ಅಲ್ಲಿ ಲಿವಿಂಗ್ ಥಿಂಗ್ಸ್
ಅರ್ಥ ಆಯ್ತಾ? ಇದಕ್ಕೆ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ ಅಂತಂದರೆ ಹ್ಯೂಮನ್ಸ್ನೂ ಕೊಟ್ಟಿದ್ದಾರೆ. ಅದು ಯಾಕೆ ಕೊಟ್ಟಿದ್ದಾರೆ? ಹ್ಯೂಮನ್ಸ್ ಮತ್ತು ಆ್ಯನಿಮಲ್ಸ್ ಅಂತ ಕೊಟ್ಟಿದ್ದಾರೆ. ಯಾಕೆ? ಅನಿಮಲ್ಸ್ ಓಕೆ, ಹೆಟ್ರೋಟ್ರೋಪ್ಸ್ ಓಕೆ, ಹ್ಯೂಮನ್ಸ್ನ ಯಾಕೆ ಹೆಟ್ರೋಟ್ರೋಪ್ಸಲ್ಲಿ ಕೊಟ್ಟಿದ್ದಾರೆ ಇಲ್ಲಿ? ಇವಾಗ ನಾವು ಏನು ತಿಂತೀವಿ ಮೇಯ್ನಾಗೆ? ಪ್ಲ್ಯಾಂಟ್ಸ್ ಎಲ್ಲ ನಾವು ತಿಂತೀವ? ಸೊಪ್ಪು ಅದು ಇದು ತರಕಾರಿ ಹಣ್ಣು ಎಲ್ಲ ಪ್ಲ್ಯಾಂಟ್ಸ್ದೇ ಅಲ್ವಾ? ನಾವು ಪ್ಲ್ಯಾಂಟ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇದ್ದೀವಿ ತಿನ್ನೋದಕ್ಕೆ, ಕರೆಕ್ಟಾ? ನಾವು ವೆಜಿಟೇರಿಯನ್ ಆಗಿದ್ದರೆ ಪ್ಲ್ಯಾಂಟ್ಸ್ ಮೇಲೆ ಫುಲ್ ಡಿಪೆಂಡ್ ಆಗ್ತಾ ಇದ್ದೀವಿ. ಐದರ್ ಸೊಪ್ಪು ಅಥವಾ ತರಕಾರಿ ಅಥವಾ ಇದು ವೆಜಿಟೇಬಲ್ಸ್ ಅಲ್ಲ, ಫ್ರೂಟ್ಸ್ ಅಲ್ವಾ? ಇಲ್ಲ ನಾವು ನಾನ್ ವೆಜಿಟೇರಿಯನ್ಸ್ ಅಂತಂದರೆ ಅನಿಮಲ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇದ್ದೀವಿ, ಕರೆಕ್ಟಾ? ಅಂದರೆ ಪ್ಲ್ಯಾಂಟ್ಸ್ ಥರ ನಾವು ಅಡುಗೆ ಪ್ರಿಪೇರ್ ಮಾಡ್ತಾ ಇಲ್ಲ. ಅದಕ್ಕೇ ಇಲ್ಲಿ ಹೆಟ್ರೋಟ್ರೋಪ್ಸ್ ಕೊಟ್ಟಿದ್ದಾರೆ ಹ್ಯೂಮನ್ಸ್ನ. ಅರ್ಥ ಆಯ್ತಾ? ಗ್ರೀನ್ ಪ್ಲ್ಯಾಂಟ್ಸಿಗೆ ಅವರವರೇ ಪ್ರಿಪೇರ್ ಮಾಡ್ಕೊತಾರೆ ಅಂತಂದರೆ ಅರ್ಥ ಏನು? ನೀರಿದ್ದರೆ ಸಾಕು. ನೀರು ಯಾರು ಕೊಡೋದು? ಮಳೆ ಬಂದರೆ ನಡೆಯುತ್ತೆ ಅಲ್ವಾ ಪ್ಲ್ಯಾಂಟ್ಸಿಗೆ? ಸನ್ಲೈಟು ನ್ಯಾಚುರಲ್ಲು, ಅದು ಎರಡೇ ಇದ್ದರೆ ಸಾಕು, ಫೋಟೋಸಿಂಥಸಿಸ್ ಅದೇ ಮಾಡ್ಕೊಳ್ಳುತ್ತೆ. ಆದರೆ ನಮ್ಗೆ ಹಂಗಲ್ಲ, ತರಕಾರಿ ಬೇಕು, ತರಕಾರಿ ಅಂದರೆ ಪ್ಲ್ಯಾಂಟ್ಸು ಅಲ್ವಾ? ಸೊ ಇದೆಲ್ಲ ಪ್ಲ್ಯಾಂಟ್ಸ್ ಮೇಲೆ ಡಿಪೆಂಡ್ ಆಗೋದ್ರಿಂದ ನಮಗೆ ಹೆಟಿರೋಟ್ರೋಪ್ಸಲ್ಲಿ ಕೊಟ್ಟಿದ್ದಾರೆ. ಅರ್ಥ ಆಗಿದೆಯಾ? ಈ ಎರಡು ಡೆಫಿನಿಷನ್ನು ಮತ್ತು ಎಕ್ಸಾಂಪಲ್ ಜ್ಞಾಪಕ ಇಟ್ಕೋಬೇಕು, ಅದನ್ನು ಮಾರ್ಕ್ ಮಾಡಿ ಇಟ್ಕೊ. ಲಿವಿಂಗ್ ಥಿಂಗ್ಸ್ that depend on others for food are called as heterotrophs. Animals and human beings are heterotrophs. Example ಮಾಡ್ಕೊಂಡ? So next one, in plants the leaf helps to make food. So plants ಅಲ್ಲಿ ಇವಾಗ ಫೋಟೋಸಿಂಥಸಿಸ್ ನಡೆಯುತ್ತೆ ಅನ್ನೋದು ನಮಗೆ ಗೊತ್ತಿದೆ, ಆದರೆ ಎಲ್ಲಿ ನಡೆಯುತ್ತೆ ಅಂತ ನಿಂಗೆ ಗೊತ್ತಿದೆಯಾ? ಸೊ ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ, ಲೀಫ್. ದ ಲೀಫ್ ಹೆಲ್ಪ್ಸ್ ಟು ಮೇಕ್ ಫುಡ್. ಸರಿನಾ? ಸೊ ಮೇಯ್ನ್ ಫೋಟೋಸಿಂಥಸಿಸ್ ಪ್ಲ್ಯಾಂಟ್ಸಲ್ಲಿ ಮೇಯ್ನ್ ಆ್ಯಕ್ಟಿವಿಟಿ ಬಂದು ಫೋಟೋಸಿಂಥಸಿಸ್. ಸೊ ಫೋಟೋಸಿಂಥಸಿಸಲ್ಲಿ ಮೇಯ್ನ್ ಎಲ್ಲಿ ನಡೆಯುತ್ತೆ ಅಂತಂದರೆ ಲೀಫಲ್ಲಿ. ಸೊ ಈ ಚಾಪ್ಟ್ರಲ್ಲಿ ನಾವು let us study about the parts and functions of a leaf in this chapter. ಅರ್ಥ ಆಯ್ತಾ? ಸೊ ಫಸ್ಟ್ ಒನ್ ಇವಾಗ ಪಾರ್ಟ್ಸ್ ಆಫ್ ಎ ಲೀಫ್ ಕೊಟ್ಟಿದ್ದಾರೆ. ಅಬ್ಸರ್ವ್ ದ ಲೀಫ್ ಆಫ್ ಎ ರೋಸ್ ಪ್ಲ್ಯಾಂಟ್ ಆರ್ ಪೀಪಲ್ ಟ್ರೀ ಕ್ಲೋಸ್ಲಿ. ಸೊ ಫಸ್ಟ್ ಒನ್ ಬಂದು ರೋಸ್ದು ಲೀಫ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. The top surface of the leaf is protected by a waxy coating. This coating protects the leaf and prevents loss of water. ಸೊ ಇದನ್ನು ಚಾಪ್ಟ್ರಲ್ಲೇ ಓದಿದ್ದೀವಿ ಅಲ್ವಾ? ಲೀಫ್ ಮೇಲೆ ಒಂಥರ ಒಂದು ಸ್ವಲ್ಪ ವ್ಯಾಕ್ಸಿ ಕೋಟಿಂಗ್ ಇರುತ್ತೆ. ಯಾಕೆ ಅಂತಂದರೆ ಪ್ರಿವೆಂಟ್ಸ್ ಲಾಸ್ ಆಫ್ ವಾಟರ್. ಯಾಕಂದರೆ ಫೋಟೋಸಿಂಥಸಿಸ್ ಲೀಫಲ್ಲೇ ನಡೀತಾ ಇರೋದು, ಅದಕ್ಕೆ ನೀರು ಮತ್ತು ಸನ್ಲೈಟ್ ಬೇಕು ಫೋಟೋಸಿಂಥಸಿಸ್ಗೆ. ಆ ವ್ಯಾಕ್ಸಿ ಕೋಟಿಂಗ್ ಇಲ್ಲ ಅಂತಂದರೆ ನೀರು ಜಾಸ್ತಿ ಲಾಸ್ ಆಗಿಬಿಡುತ್ತೆ. ಸೊ ಹಂಗೆ ಆಗಬಾರ್ದು ಅಂತಲೇ ಈ ವ್ಯಾಕ್ಸಿ ಕೋಟಿಂಗ್ ಇರೋದು ಎಲ್ಲ ಲೀಫ್ ಮೇಲೂ. ಅರ್ಥ ಆಯ್ತಾ? ಸೊ ದ ಫ್ಲ್ಯಾಟ್ ಪಾರ್ಟ್ ಆಫ್ ದ ಲೀಫ್ ಇಸ್ ಕಾಲ್ಡ್ ದ ಲೀಫ್ ಬ್ಲೇಡ್. ಸೊ ಇದನ್ನು ಇಂಪಾರ್ಟೆಂಟ್, ಸರಿನಾ? ಮೇಲ್ಗಡೆ ಬಂದು ವ್ಯಾಕ್ಸಿ ಕೋಟಿಂಗ್ ಯಾಕಿದೆ ಅಂತಂದರೆ ಇಟ್ ಪ್ರಿವೆಂಟ್ಸ್ ಲಾಸ್ ಆಫ್ ವಾಟರ್ ಆ್ಯಂಡ್ ಪ್ರೊಟೆಕ್ಟ್ಸ್ ದ ಲೀಫ್. ಓಕೆನಾ? ಅದು ಇಂಪಾರ್ಟೆಂಟು. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ದ ಫ್ಲ್ಯಾಟ್ ಪಾರ್ಟ್ ಆಫ್ ದ ಲೀಫ್ ಇಸ್ ಕಾಲ್ಡ್ ಲೀಫ್ ಬ್ಲೇಡ್. ಅದನ್ನು ಇಂಪಾರ್ಟೆಂಟ್. ಅದನ್ನೆರಡನ್ನು ಮಾರ್ಕ್ ಮಾಡ್ಕೊ. ಸೊ ಡಯಾಗ್ರಾಮಲ್ಲಿ ಲೀಫ್ ಬ್ಲೇಡ್ ಎಲ್ಲಿದೆ ಅಂತ ಕೊಟ್ಟಿದ್ದಾರೆ, ನೋಡ್ದಾ? ಸೊ ಒಂದೊಂದು ಲೈನ್ ಇರುತ್ತಲ್ಲ ಇಲ್ಲಿ,
ಸೊ ನಾರ್ಮಲಾಗಿ ಇಲ್ಲೊಂದು ಲೀಫ್ ಇರುತ್ತೆ. ಸೊ ಈ ಜಾಗ ಎಲ್ಲ ಇರುತ್ತಲ್ಲ, ಸೊ ಈ ಎಲ್ಲ ಜಾಗನೂ ಲೀಫ್ ಬ್ಲೇಡ್ ಅಂತ ಕರಿತೀವಿ. ಓಕೆನಾ? ಒಂದೊಂದು ಲೈನ್ ಮಧ್ಯದಲ್ಲಿ ಒಂದು ಸ್ವಲ್ಪ ಜಾಗ ಇರುತ್ತಲ್ಲ, ಅದು ಆ ಲೈನ್ಸ್ ಹೇಳ್ತಾ ಇಲ್ಲ, ಈ ಲೈನು ಮತ್ತು ಈ ಲೈನ್ ಮಧ್ಯದಲ್ಲಿ ಜಾಗ ಇದೆಯಲ್ಲ, ಆ ಜಾಗನ ಲೀಫ್ ಬ್ಲೇಡ್ ಅಂತ ಅಂತಾರದು. ಓಕೆನಾ? ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ, ದ ಟಿಪ್ ಆಫ್ ಎ ಲೀಫ್ ಇಸ್ ಕಾಲ್ಡ್ ಲೀಫ್ ಅಪೆಕ್ಸ್. ಈ ಟಿಪ್ ಶಾರ್ಪ್ ಆಗಿರುತ್ತಲ್ಲ, ಈ ಟಿಪ್ಪನ್ನ ಏನಂತ ಕರೀತಾರೆ ಅಂತಂದರೆ ಅಪೆಕ್ಸ್ ಅಂತಂದರೆ ಟಿಪ್. ಅರ್ಥ ಏನು ಅಂತಂದರೆ ಟಿಪ್ ಅಂತ ಅರ್ಥ. ಈ ಟಿಪ್ ಇದೆಯಲ್ಲ, ಇದನ್ನು ಅಪೆಕ್ಸ್ ಅಂತ ಕರೀತಾರೆ. ಸೊ ಇದು ಲೀಫ್ದು ಟಿಪ್ ಅಲ್ವಾ, ಅದಕ್ಕೆ ಲೀಫ್ ಅಪೆಕ್ಸ್ ಅಂತ ಕರೀತಾರೆ. ಸೊ ಅದನ್ನು ಮಾರ್ಕ್ ಮಾಡಿ ಇಟ್ಕೊ. ದ ಟಿಪ್ ಆಫ್ ದ ಲೀಫ್ ಇಸ್ ಕಾಲ್ಡ್ ಅಸ್ ಲೀಫ್ ಅಪೆಕ್ಸ್. ಸರಿನಾ? ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ದ ಅಪ್ಪರ್ ಆ್ಯಂಡ್ ಸ್ಲೈಟ್ಲಿ. ಸೊ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇಲ್ಲಿ ನಾನು ಈ ಲೀಫ್ ಎಕ್ಸಾಂಪಲಲ್ಲಿ 3 ಲೀಫ್ ಬ್ಲೇಡ್ ತೋರಿಸಿದ್ದೀನಿ ಒಂದು ಕಡೆಯಲ್ಲಿ, ಕರೆಕ್ಟ್ ಅಲ್ವಾ? ಸೊ ಅವ್ರು ಇವಾಗ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಗ್ರೀನ್ ಇರುತ್ತೆ ಲೀಫ್ ಬ್ಲೇಡ್, ಇದು ಗ್ರೀನ್ ಇರೋದು ಎಲ್ಲನೂ ಲೀಫ್ ಬ್ಲೇಡ್. ಸರಿನಾ? ಸೊ ಫುಲ್ಲು ನಾನು ಇದೊಂದು ಸ್ವಲ್ಪ ಜಾಗ ಬಿಡ್ತಾ ಇದ್ದೀನಿ, ನನಗೆ ಇಲ್ಲಿ ಫುಲ್ ಟೈಟಾಗಿ ಇರುತ್ತೆ ಇಲ್ಲಿ. ಸರಿನಾ? ಇದು ಫಸ್ಟ್ ಲೀಫ್ ಬ್ಲೇಡು ಮತ್ತು ಇದು ಸೆಕೆಂಡು. ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತಂದರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಸ್ವಲ್ಪ. ನೋಡು, ಒಂದು ಸ್ವಲ್ಪ ಎಲ್ಲೋ ಮಿಕ್ಸ್ ಆಗಿಬಿಡುತ್ತೆ ಸೆಕೆಂಡ್ ಒನ್ನಲ್ಲಿ. ಆಮೇಲೆ ಹೋಗ್ತಾ ಹೋಗ್ತಾ ಫುಲ್ ಎಲ್ಲೋ ಆಗಿಬಿಡುತ್ತೆ. ಸೊ ಆ ಥರ ಹೇಳ್ತಾ ಇದ್ದಾರೆ. ಫಸ್ಟು ಲೀಫ್ ಬ್ಲೇಡು ಈ ಕಡೆಯಿಂದ ಆ ಕಡೆವರೆಗೂ ಒಂದೇ ಕಲರಲ್ಲಿ ಇರಲ್ಲ. ಆ ಲೀಫ್ ಫಸ್ಟ್ ಒಂದು ಲೀಫಲ್ಲಿ ಎಕ್ಸಾಂಪಲ್ ತೋರಿಸಿದ್ದಾರೆ ನೋಡಿ, ಡಾರ್ಕ್ ಗ್ರೀನಿಂದ ಒಂದು ಸ್ವಲ್ಪ ಎಲ್ಲೋ ಕಲರಾಗಿ ಚೇಂಜ್ ಆಗಿ ಹೋಗ್ಬಿಟ್ಟಿದೆ. ಇದು ಅಪ್ಪರ್ ಪಾರ್ಟ್. ಓಕೆನಾ? ಇದು ಲೋಯರ್ ಪಾರ್ಟ್. ಸೊ ಒಂದು ಜಾಗದಿಂದ ಇನ್ನೊಂದು ಜಾಗದಲ್ಲಿ ಲೀಫ್ ಬ್ಲೇಡ್ ಕಲರ್ ಚೇಂಜ್ ಆಗುತ್ತೆ. ಅದು ತೀರಾ ಅಲ್ಲ, ತೀರಾ ಕಮ್ಮಿ. ಅಂದರೆ ನಿಂಗೆ ಇಷ್ಟು ಬೇಗ ಕಂಡುಹಿಡಿಯೋಕ್ಕಾಗಲ್ಲ. ಗ್ರೀನಿಂದ ಸ್ವಲ್ಪ ಲೆಮನ್ ಗ್ರೀನ್, ಆಮೇಲೆ ಒಂದು ಸ್ವಲ್ಪ ಲೈಟ್ ಎಲ್ಲೋ ಕಾಣಿಸ್ಕೊಳ್ಳುತ್ತೆ ಅಷ್ಟೇ. ನಿಂಗೆ ಇಲ್ಲಿ ಕಲರ್ ಇಲ್ಲ ಅಂತ ನಾನು ತೋರಿಸ್ತಾ ಇಲ್ಲ ಅಷ್ಟೇ. ಅರ್ಥ ಆಗ್ತಾ ಇದೆಯಾ? ಲೀಫ್ ಬ್ಲೇಡ್ ಬಂದು ಒಂದು ಲೀಫಲ್ಲಿ ಸೇಮ್ ಕಲರ್ ಇರಲ್ಲ. ಕೆಳಗಿಂದ ಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಚೇಂಜ್ ಆಗುತ್ತೆ, ಸ್ವಲ್ಪ, ತೀರಾ ಜಾಸ್ತಿ ಅಲ್ಲ. ಓಕೆನಾ? ಸೊ ದ ಅಪ್ಪರ್ ಸೈಡ್ ಇಸ್ ಸ್ಮೂತ್ ಆ್ಯಂಡ್ ಡಾರ್ಕ್ ಇನ್ ಕಲರ್ ವೈಲ್ ದ ಲೋಯರ್ ಸೈಡ್ ಇಸ್ ರಫ್ ಆ್ಯಂಡ್ ಲೈಟ್. ಸೊ ಈ ಲೋಯರ್ ಸೈಡ್ ಬಂದು ಲೈಟಾಗಿರುತ್ತಂತೆ ಕಲರು, ಅಪ್ಪರ್ ಸೈಡಲ್ಲಿ ಡಾರ್ಕ್ ಆಗಿರುತ್ತಂತೆ. ಡಾರ್ಕ್ ಆ್ಯಂಡ್ ಸ್ಮೂತ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಲೈಟ್ ಆ್ಯಂಡ್ ರಫ್ ಅಂತೆ. ಅರ್ಥ ಆಯ್ತಾ? ಲೀಫ್ ಬ್ಲೇಡ್ ಬಗ್ಗೆ ಮಾತಾಡ್ತಾ ಇದ್ದಾರೆ. 2 ಪಾಯಿಂಟ್ ಹೇಳಿದ್ದಾರೆ. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಅಪ್ಪರ್ ಲೀಫ್ ಬ್ಲೇಡ್, ಲೋಯರ್ ಲೀಫ್ ಬ್ಲೇಡ್ ಅಂತ ಕರೀತಾರೆ. ಅಲ್ಲಿ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ. ಜೊತೆಗೆ ಅಪ್ಪರಲ್ಲಿ ಡಾರ್ಕ್ ಮತ್ತು ಸ್ಮೂತಾಗಿರುತ್ತೆ, ಡಾರ್ಕ್ ಕಲರ್ ಮತ್ತು ಸ್ಮೂತ್ನೆಸ್ ಇರುತ್ತೆ. ಲೋಯರ್ ಲೀಫ್ ಬ್ಲೇಡಲ್ಲಿ ಲೈಟ್ ಕಲರ್ ಇರುತ್ತೆ, ಜೊತೆಗೆ ಒಂದು ಸ್ವಲ್ಪ ರಫ್ ಆಗಿರುತ್ತೆ. ಅರ್ಥ ಆಯ್ತಾ? ಲೀಫ್ ಬ್ಲೇಡ್ ಮತ್ತು ಲೀಫ್ ಅಪೆಕ್ಸ್ ಬಗ್ಗೆ ಗೊತ್ತಾಗಿದೆಯಾ? ಏನಾನ ಡೌಟ್ ಇದೆಯಾ? ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ದೇರ್ ಇಸ್ ಅ ಥಿನ್ ಟ್ಯೂಬ್ ದಟ್ ರನ್ಸ್ ಥ್ರೂ ದ ಮಿಡಲ್ ಆಫ್ ಎ ಲೀಫ್. ಸೊ ಇದರಲ್ಲಿ ಯಾವುದು ಟ್ಯೂಬ್ ಅಂತಂದರೆ, ಇಲ್ಲಿ ಮಧ್ಯದಲ್ಲಿ ಹೋಗ್ತಾ ಇದೆಯಲ್ಲ, ಮಧ್ಯದಲ್ಲಿ ಒಂದು ಲೈನ್ ಬರೆದಿದ್ದೀನಲ್ವಾ, ಇಲ್ಲಿಂದ
ಅದು ಫುಲ್ ಆ್ಯಕ್ಚುಲಿ ಇಲ್ಲಿವರೆಗೂ ಹೋಗುತ್ತೆ, ಕರೆಕ್ಟಾ? ಸೊ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದೇನು ಅಂತಂದರೆ ದಿಸ್ ಇಸ್ ಕಾಲ್ಡ್ ದ ಮಿಡ್ ರಿಬ್ ಆರ್ ಮೇನ್ ವೇನ್ ಅಂತ ಕರೀತಾರೆ. ಮಿಡ್ ರಿಬ್ ಆರ್ ಮೇನ್ ವೇನ್. ಈ ಬ್ಲೂ ಕಲರ್ ಅಂಡರ್ಲೈನ್ ಸರ್ಕಲ್ ಮಾಡಿದ್ದೀನಲ್ಲ ಅದು. ಇವಾಗ ಒಂದು ಮಧ್ಯದಲ್ಲಿ ಒಂದು ಲೈನ್ ಬರೆದ್ಬಿಟ್ಟು ಲೀಫ್ ಹಿಂಗೆ ಬರಿತೀನಲ್ವಾ, ಈ ಮಧ್ಯದ ಲೈನ್ ಬಗ್ಗೆ ಮಾತಾಡ್ತಾ ಇರೋದು. ಈ ಮಧ್ಯದ ಲೈನ್ ಬಗ್ಗೆ ಮಾತಾಡ್ತಾ ಇರೋದು. ಮಿಡ್ ಅಂತ ಅಂದರೆ ಮಿಡಲ್ ಅಂತ, ರಿಬ್ ಅಂದರೆ ಲೈನ್ ಅಥವಾ ಮೇನ್ ವೇನ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಸೊ ಇದನ್ನು ಜ್ಞಾಪಕ ಇಟ್ಕೋಬೇಕು. ಟೋಟಲಿ ಇವಾಗ ನಮಗೆ 3 ಗೊತ್ತಿದೆ. ಲೀಫ್ ಅಪೆಕ್ಸ್ ಅಂದರೆ ಏನು ಅಂತ ಗೊತ್ತಿದೆ, ಮಿಡ್ ರಿಬ್ ಅಥವಾ ಮೇನ್ ವೇನ್ ಅಂದರೆ ಗೊತ್ತಿದೆ, ಜೊತೆಗೆ ಲೀಫ್ ಬ್ಲೇಡ್ 4 ಪಾರ್ಟ್ಸ್ ಗೊತ್ತಿದೆ ನಮಗೆ ಲೀಫಲ್ಲಿ, ಕರೆಕ್ಟಾ? ಜೊತೆಗೆ ನಾವು ಇಲ್ಲಿ ಸೈಡ್ ಒಂದು ಇವಾಗ ಲೈನ್ ಹಾಕಿದ್ನಲ್ಲ, ಹೀಗೆಲ್ಲ ಲೈನ್ ಹಾಕ್ತೀವಲ್ಲ ಲೀಫಲ್ಲಿ, ಇದನ್ನ ಏನಂತ ಕರೀತಾರೆ ಅಂದರೆ ಸೈಡ್ ವೇನ್ ಅಂತ ಕರೀತಾರೆ. ಸೈಡಲ್ಲಿ ಇದೆಯಲ್ಲ ಅದಕ್ಕೆ ಸೈಡ್ ವೇನ್. ಮಧ್ಯದಲ್ಲಿರೋದು ಮೇನ್ ವೇನ್. ಹಿಂಗೊಂದು ಲೈನ್ ಬರುತ್ತಲ್ಲ, ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ಇನ್ನೊಂದ್ರಲ್ಲಿ ತೋರಿಸ್ತೀನಿ. ಮಧ್ಯದಲ್ಲಿ ಬ್ಲೂ ಕಲರ್ ಇರೋದು ಮೇನ್ ವೇನ್, ಓಕೆನಾ? ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲ ಲೈನ್ ಬರೀತೀನಲ್ಲ, ಈ ಯೆಲ್ಲೋ ಕಲರ್ ಬಂದು ಸೈಡ್ ವೇನ್. ಅರ್ಥ ಆಗಿದೆಯಾ? ಸೊ ಅದನ್ನು ಮಾರ್ಕ್ ಮಾಡ್ಕೊ. ಮಿಡ್ ರಿಬ್ ಆರ್ ಮೇನ್ ವೇನ್ ಅಂದರೆ ಯಾವುದು? ದ ಥಿನ್ ಟ್ಯೂಬ್ ದಟ್ ರನ್ಸ್ ಫ್ರಮ್ ದ ಮಿಡಲ್ ಆಫ್ ಎ ಲೀಫ್. ಲೀಫ್ ಮಧ್ಯದಲ್ಲಿ ಒಂದು ವೇನ್ ಅಥವಾ ಟ್ಯೂಬ್ ಥರ ಕಾಣಿಸ್ಕೊಳ್ಳುತ್ತೆ, ಅದನ್ನು ಮಿಡ್ ರಿಬ್ ಆರ್ ಮೇನ್ ವೇನ್ ಅಂತ ಕರಿತೀವಿ. ಸೊ ಇವಾಗ ಸೈಡ್ ವೇನ್ಸ್ ಬಗ್ಗೆ ಹೇಳಬೇಕು ಡೆಫಿನಿಷನ್, ಅದನ್ನು ಮಾರ್ಕ್ ಮಾಡ್ಕೊ. ಸಮ್ ಅದರ್ ಸ್ಮಾಲ್ ಟ್ಯೂಬ್ಸ್ ದಟ್ ಆರ್ ಅಟ್ಯಾಚ್ಡ್ ಟು ದ ಮಿಡ್ ರಿಬ್ ಅಂತಂದರೆ ಯೆಲ್ಲೋ ಕಲರ್ ಚಿಕ್ಕದು ವೇನ್ಸ್ ಮಿಡ್ ರಿಬ್ ಜೊತೆಗೆ ಅಟ್ಯಾಚ್ ಮಾಡಿರ್ತೀವಿ, ಅದನ್ನು ಏನಂತ ಕರಿತೀವಿ? ಸೈಡ್ ವೇನ್ ಅಂತ ಕರಿತೀವಿ. ಅರ್ಥ ಆಗಿದೆಯಾ? ಇವಾಗ ಒಂದು ಲೀಫಲ್ಲಿ ನಮಗೆ ಏನೇನು ಗೊತ್ತಿದೆ? ಲೀಫ್ ಬ್ಲೇಡ್ ಗೊತ್ತಿದೆ, ಲೀಫ್ ಅಪೆಕ್ಸ್ ಗೊತ್ತಿದೆ, ಮಿಡ್ ರಿಬ್ ಆರ್ ಮೇನ್ ವೇನ್ ಗೊತ್ತಿದೆ, ಮತ್ತು ಈ ಲೈನು ಸೈಡ್ ವೇನ್. 4 ಪಾರ್ಟ್ ಗೊತ್ತಿದೆ. ಸೊ ಪಾರ್ಟ್ಸ್ ಆಫ್ ಎ ಲೀಫಲ್ಲಿ ಮೇಲ್ಗಡೆ 4 ಪಾರ್ಟ್ ಕೊಟ್ಟಿದ್ದಾರೆ. ಲೀಫ್ ಬ್ಲೇಡ್ ಕೊಟ್ಟಿದ್ದಾರೆ, ಸೈಡ್ ವೇನ್ ಕೊಟ್ಟಿದ್ದಾರೆ, ಮೇನ್ ವೇನ್ ಕೊಟ್ಟಿದ್ದಾರೆ, ಲೀಫ್ ಅಪೆಕ್ಸ್ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಇಲ್ಲಿವರೆಗೂ ಏನಾನ ಡೌಟ್ ಇದೆಯಾ? ಸೊ ಇದು ಆ್ಯಕ್ಚುಲಿ ಇಂಪಾರ್ಟೆಂಟ್ ಕ್ವೆಶನ್ ಇದು. ಪಾರ್ಟ್ಸ್ ಆಫ್ ಎ ಲೀಫ್ ಡಯಾಗ್ರಾಮ್ ಬರೀಬೇಕು, ಡಯಾಗ್ರಾಮಲ್ಲಿ ಈ 4 ತೋರಿಸ್ಬೇಕು, ಜೊತೆಗೆ ಈ 4 ಡೆಫಿನಿಷನ್ಸ್ ಒಂದೊಂದು ಲೈನ್ ಬರೀಬೇಕು, ಸರಿನಾ? ಸೊ ವೇನ್ಸ್ ಏನು ಮಾಡುತ್ತೆ ಅಂತ ನೆಕ್ಸ್ಟ್ ಕೊಟ್ಟಿದ್ದಾರೆ, ಫಂಕ್ಷನ್ ಕೊಟ್ಟಿದ್ದಾರೆ. ದೀಸ್ ವೇನ್ಸ್ ಹೆಲ್ಪ್ ಇನ್ ಟ್ರಾನ್ಸ್ಪೋರ್ಟಿಂಗ್ ವಾಟರ್, ಮಿನರಲ್ಸ್, ಫುಡ್ ಟು ಆಲ್ ಪಾರ್ಟ್ಸ್ ಆಫ್ ದ ಲೀಫ್ ಆ್ಯಂಡ್ ಟು ಅದರ್ ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟ್. ಸೊ ಯಾವ ವೇನ್ಸ್ ಅಂತ ಅಂದರೆ ಈ ಬ್ಲೂ ಕಲರ್ ವೇನ್ಸ್ ಮತ್ತು ಯೆಲ್ಲೋ ಕಲರ್ ವೇನ್ಸ್ ಫುಲ್ ಪ್ಲ್ಯಾಂಟ್ಸಲ್ಲಿ ಎಲ್ಲ ಲೀವ್ಸಲ್ಲೂ ಇರುತ್ತೆ ತಾನೇ ಈ ಥರ. ಸೊ ಅದು ಏನು ಮಾಡುತ್ತೆ ಅಂತಂದರೆ ಇಟ್ ಹೆಲ್ಪ್ಸ್ ಇನ್ ಟ್ರಾನ್ಸ್ಪೋರ್ಟಿಂಗ್ ವಾಟರ್, ಮಿನರಲ್ಸ್, ಫುಡ್ ಟು ಆಲ್ ಪಾರ್ಟ್ಸ್ ಆಫ್ ದ ಲೀಫ್. ಇವಾಗ ಒಂದು ಎಲೆಯಲ್ಲಿ ಇರುತ್ತೆ, ಬೇರೆ ಎಲ್ಲ ಲೀಫಿಗೂ ಹೆಂಗೆ ಹೋಗುತ್ತೆ? ನಾವು ಪೈಪ್ ಹಾಕಿ ಇದು ಪಾಸ್ ಮಾಡೋಕ್ಕಾಗುತ್ತಾ? ನಾವೇನು ಮಾಡೋದೇ ಇಲ್ಲ ಫೋಟೋಸಿಂಥಸಿಸ್ಗೆ, ಆಟೋಮೆಟಿಕ್ಕಾಗಿ ಎಲ್ಲ ಪ್ಲ್ಯಾಂಟ್ಸೇ ಮಾಡ್ಕೊಳ್ಳುತ್ತಲ್ವ. ಸೊ ಹೆಂಗೆ ಮಾಡ್ಕೊಳ್ಳುತ್ತೆ ಅಂತಂದರೆ, ಇವಾಗ ನೀರು ನಾವು ಪ್ಲ್ಯಾಂಟ್ಸಿಗೆ ಎಲ್ಲಿ ಮೇಯ್ನಾಗಿ ಹೋಗೋದು? ರೂಟ್ಸ್ ಅಲ್ವಾ? ನಾವು ಎಲೆ ಮೇಲೆಲ್ಲ ಇವಾಗ ಪ್ಲ್ಯಾಂಟ್ಸಿಗೆ ನೀರು ಹಾಕ್ತೀವಲ್ವ ಮನೇಲೆಲ್ಲ, ನಾವು ಎಷ್ಟೇ ಎಲೆ ಮೇಲೆಲ್ಲ ನೀರು ಹಾಕಿದ್ರೂ
ಅದು ಎಲೆ ಮೇಲಿರೋ ನೀರು ಒಂದು ಸ್ವಲ್ಪ ತಗೊಳುತ್ತೆ. ಆದರೆ ಮೇಯ್ನಾಗಿ ನೀರು ಹೆಂಗೆ ತಗೊಳುತ್ತೆ ಅಂತಂದರೆ ಥ್ರೂ ರೂಟ್ಸ್. ಅರ್ಥ ಆಯ್ತಾ? ಸೊ ರೂಟ್ಸಿಂದ ಪ್ಲ್ಯಾಂಟಲ್ಲಿ ಏನು, ಇವಾಗ ಪ್ಲ್ಯಾಂಟ್ಸಿಗೆ ನೀರು ಹೆಂಗೆ ಸಿಗುತ್ತೆ? ನಾವಿವಾಗ ಗಿಡಕ್ಕೆಲ್ಲ ನೀರು ಹಾಕ್ತೀವಲ್ವಾ, ನೀರು ಎಲ್ಲಿ ಹಾಕ್ತೀವಿ? ಲೀಫ್ ಮೇಲೆ ಹಾಕ್ತೀವ ಇಲ್ಲ ರೂಟ್ಸಿಗೆ ಹಾಕ್ತೀವ? ಪ್ಲ್ಯಾಂಟ್ಸ್ ಮೇಲೆ ಎಷ್ಟು ಹಾಕ್ತೀಯ ನೀರು? ಸ್ವಲ್ಪನಾ ಇಲ್ಲ ಫುಲ್ಲು ಹಾಗೆ ಸುರಿದು ಬಿಡ್ತೀಯ ನೀರನ್ನ? ಲೀಫ್ ಮೇಲೆ ಹಾಕೋದಾಗಿದ್ದರೆ ನೀರನ್ನ ಚುಮುಕಿಸ್ತೀವಿ. ಮಣ್ಣಲ್ಲಿ ಹಾಕ್ತೀವಿ ಅಂದರೆ ನೀರನ್ನ ಹಾಗೆ ಸುರಿತೀವಿ. ಕರೆಕ್ಟಾ? ಸೊ ಯಾಕೆ ಅಂತಂದರೆ ರೂಟ್ಸು ಆ ಮಣ್ಣಲ್ಲಿರೋ ನೀರನ್ನ ತೊಗೊಂಬಿಡುತ್ತೆ ಮೆತ್ತಿಗೆ. ಅದು ಹೆಂಗೆ ಪಾಸ್ ಮಾಡುತ್ತೆ ಅಂತಂದರೆ ಈ ಸೈಡ್ ವೇನ್ ಮತ್ತು ಮೇನ್ ವೇನ್ಸ್ ಇತ್ತಲ್ಲ, ಅದ್ರ ಮೂಲಕ ಎಲ್ಲ ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟಿಗೂ ನೀರು ಟ್ರಾನ್ಸ್ಪೋರ್ಟ್ ಮಾಡುತ್ತೆ, ನೀರನ್ನ ಪಾಸ್ ಮಾಡುತ್ತೆ. ಅರ್ಥ ಆಯ್ತಾ? ಬರೀ ನೀರು ಮಾತ್ರ ಪಾಸ್ ಮಾಡುತ್ತೆ ಅಂತ ಕೇಳಿದ್ರೆ ಅಲ್ಲ, ನೀರು ಜೊತೆಗೆ ಮಿನರಲ್ಸ್, ಫುಡ್ ಎಲ್ಲನೂ ಪಾಸ್ ಮಾಡುತ್ತೆ. ಸರಿನಾ? ಸೊ ಟು ದ ಅಂಡರ್ ಸೈಡ್ ಆಫ್ ಎ ಲೀಫ್ has many tiny pores called stomata. ಸೊ ನಾನು ಹೇಳ್ತಾ ಇದ್ದೆ ಅಲ್ವಾ, ಲೀಫಲ್ಲಿ ಚಿಕ್ಕದಾಗಿರುತ್ತೆ, ನಮಗೆ ನಾರ್ಮಲಾಗಿ ಕಾಣಿಸಲ್ಲ. ಇಲ್ಲೂ ಅಷ್ಟೇ, ಲೀಫ್ ಅಂತಂದರೆ ಎಲ್ಲ ಚಿಕ್ಕದಾಗಿರುತ್ತೆ. ನಮಗದು ಎಷ್ಟೇ ಹತ್ತಿರ ಇಟ್ಕೊಂಡ್ರೂ ಒಂದು ಲೆವೆಲ್ಗೆ ಒಂದು ಸ್ವಲ್ಪ ಕಾಣಿಸುತ್ತೆ ಅಷ್ಟೇ, ತೀರ ಎಲ್ಲ ಕಾಣಿಸೋದಿಲ್ಲ. ಬಟ್ ಅದನ್ನು ಫುಲ್ ನೀಟಾಗಿ ನೋಡಿದ್ರೆ ನಮಗಲ್ಲೊಂದು ಸ್ವಲ್ಪ ಒಂದು ಪಿಕ್ಚರಲ್ಲಿ ಕೊಟ್ಟಿದ್ದಾರೆ ನೋಡು, ಎಷ್ಟು ಓಪನಿಂಗ್ಸ್ ಇದೆ ಅಲ್ವಾ? ಅದು ಒಂದೇ ಒಂದು ಚಿಕ್ಕ ಜಾಗದಲ್ಲಿ ಅಷ್ಟೊಂದು ಇರೋದು. ಸೊ ಸ್ಟೊಮ್ಯಾಟಾ ಅಂತಂದರೆ ಟೈನಿ ಪೋರ್ಸ್. ಒಂದೊಂದು ಲೀಫಲ್ಲೂ ಜಾಸ್ತಿ ಇರುತ್ತೆ ಈ ಥರ. ಸರಿನಾ? ಅದೇನು ಮಾಡುತ್ತೆ ಅಂತಂದರೆ ದೀಸ್ ಪೋರ್ಸ್ ಆರ್ ಸೋ ಸ್ಮಾಲ್ ದಟ್ ವಿ ಕೆನಾಟ್ ಸಿ ದೆಮ್ ವಿತ್ ಅವರ್ ನೇಕೆಡ್ ಐ. ಏನು ಕೊಟ್ಟಿದ್ದಾರೆ? ವಿತ್ ಅನ್ಏಡೆಡ್ ಐಸ್. ಅನ್ಏಡೆಡ್ ಐಸ್ ಅಂತಂದರೆ ನಾವು ಬರೀ ಕಣ್ಣಲ್ಲಿ ಇದನ್ನು ಚಿಕ್ಕದು ಟೊಮ್ಯಾಟೋನ ಹಾಗೆ ನೋಡೋಕ್ಕಾಗಲ್ಲ. ನಾವು ಇದನ್ನು ನೋಡಬೇಕು ಅಂದರೆ ಮೈಕ್ರೋಸ್ಕೋಪಲ್ಲಿ ನೋಡಬೇಕು, ಯಾಕಂದರೆ ಅಷ್ಟು ಚಿಕ್ಕದಾಗಿರುತ್ತದು, ಅದಕ್ಕೆ. ಅರ್ಥ ಆಗಿದೆಯಾ? ಸೊ ಟೋಟಲಿ ಲೀಫ್, ಪಾರ್ಟ್ಸ್ ಆಫ್ ಎ ಲೀಫ್ ಅಂತ ಕೇಳಿದ್ರೆ ಲೀಫ್ ಬ್ಲೇಡ್ ಬಗ್ಗೆ ಹೇಳಬೇಕು, ಮತ್ತು ಲೀಫ್ ಅಪೆಕ್ಸ್ ಬಗ್ಗೆ ಹೇಳಬೇಕು, ಮೇನ್ ವೇನ್ಸ್ ಬಗ್ಗೆ ಹೇಳಬೇಕು, ಸೈಡ್ ವೇನ್ಸ್ ಬಗ್ಗೆ ಹೇಳಬೇಕು. ಓಕೆನಾ? ಇದು ಡಯಾಗ್ರಾಮಲ್ಲಿ ಇದನ್ನು 4 ತೋರಿಸ್ಬೇಕು. ಬಟ್ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಇದ್ರದ್ದು ಒಂದು ಲೈನ್, ಇದ್ರದ್ದು ಒಂದು ಲೈನ್, ಎಲ್ಲ ಒಂದೊಂದು ಲೈನ್ ಬರೀತೀಯಲ್ವಾ? ಲಾಸ್ಟಲ್ಲಿ ಟೊಮ್ಯಾಟೊ ಬಗ್ಗೆನೂ ಒಂದು ಲೈನ್ ಬರೀಬೇಕು. ಅರ್ಥ ಆಯ್ತಾ? ಸೊ ಅದು ಇಂಪಾರ್ಟೆಂಟ್. ಸೊ ಡ್ಯೂರಿಂಗ್ ಫೋಟೋಸಿಂಥಸಿಸ್ ಕಾರ್ಬನ್ ಡೈಆಕ್ಸೈಡ್ ಎಂಟರ್ಸ್ ದ ಲೀಫ್ ಥ್ರೂ ದ ಸ್ಟೊಮ್ಯಾಟಾ and oxygen and water vapors are released. During respiration, oxygen enters and carbon dioxide is released through the stomata. So photosynthesis ಟೈಮಲ್ಲಿ ಏನೇನು ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಇವಾಗ ಇದು ಇಷ್ಟು ಅರ್ಥ ಆಗಿದೆಯಾ? ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದು ಪಾರ್ಟ್ಸ್ ಎಲ್ಲನೂ ಇಷ್ಟೇ ಪಾರ್ಟ್ಸ್ ಇರೋದು. ಸೊ ಪಾರ್ಟ್ಸ್ ಆಫ್ ಎ ಲೀಫ್ ಬಂದು ಇಂಪಾರ್ಟೆಂಟ್ ಕ್ವೆಶನ್ ಇದು. ಇದನ್ನು ನೀಟಾಗಿ ಓದ್ಕೋಬೇಕು, ಡಯಾಗ್ರಾಮು ಮತ್ತು ಎಕ್ಸ್ಪ್ಲನೇಷನ್. ಟೋಟಲಿ 5 ಪಾಯಿಂಟ್ಸ್ ಬರೀಬೇಕಾಗುತ್ತೆ, 5 to 6 ಪಾಯಿಂಟ್ಸ್. ಇದು ಫಸ್ಟ್ ಪಾಯಿಂಟು, ಲೀಫ್ ಅಪೆಕ್ಸ್ ಸೆಕೆಂಡ್ ಪಾಯಿಂಟು, ಇದು ಮೇನ್ ವೇನ್ಸ್ ಥರ್ಡ್ ಪಾಯಿಂಟ್, ಸೈಡ್ ವೇನ್ಸ್ ಫೋರ್ತ್ ಪಾಯಿಂಟ್, ಸ್ಟೊಮ್ಯಾಟಾ ಫಿಫ್ತ್ ಪಾಯಿಂಟ್. ಲೀಫ್ ಬ್ಲೇಡಲ್ಲಿ ಅಪ್ಪರ್ ಮತ್ತು ಲೋಯರ್ ಮತ್ತು ಇದು ಲೈಟು ರಫ್
ಇದೆಲ್ಲ ಎಕ್ಸ್ಪ್ಲೈನ್ ಮಾಡಬೇಕು ಒಂದೊಂದು ಲೈನ್, ಇದ್ರದ್ದು ಡೆಫಿನಿಷನ್ನು ಮತ್ತು ಇದು ಒಂದು ಪಾಯಿಂಟ್. ಸರಿನಾ? ಲೀಫ್ ಅಪೆಕ್ಸ್ದು ಡೆಫಿನಿಷನ್ನು, ಇದು ಮೇನ್ ವೇನ್ದು ಡೆಫಿನಿಷನ್, ಸೈಡ್ ವೇನ್ಸ್ದು ಡೆಫಿನಿಷನ್. ಸ್ಟೊಮ್ಯಾಟ ಡೆಫಿನಿಷನ್ ಅಂತಂದರೆ ಟೈನಿ ಪೋರ್ಸ್ ಇನ್ ದ ಲೀಫ್. ಯಾವುದಾನ ಒಂದು ಲೀಫಲ್ಲಿ ಟೈನಿ ಪೋರ್ಸ್ನ ಸ್ಟೊಮ್ಯಾಟ ಅಂತ ಕರಿತೀವಿ. ಅದೇನು ಮಾಡುತ್ತೆ ಅಂತಂದರೆ ಇದೊಂದು ಲೈನ್ ಮೇಯ್ನಾಗಿ ಬರೀಬೇಕು ಸ್ಟೊಮ್ಯಾಟಾಗೆ. ಇದಿಷ್ಟು ನೀಟಾಗಿ 6 ಪಾಯಿಂಟ್ಸ್ ಬರೆದ್ರೆ, ಅಂದರೆ ಇದರಲ್ಲೇ ಇದರಲ್ಲಿ 2 ಪಾಯಿಂಟ್ ಬರುತ್ತೆ. ಸೊ ಅದನ್ನೆಲ್ಲ ಸೇರಿಸಿದ್ರೆ ಆಲ್ಮೋಸ್ಟ್ 6 ಪಾಯಿಂಟ್ಸ್ ಬಂದ್ಬಿಡುತ್ತೆ. 3 ಮಾರ್ಕ್ಸ್ ಕ್ವೆಶನ್ ಕೇಳ್ತಾರೆ. ಅರ್ಥ ಆಯ್ತಾ? ಇದರಲ್ಲೇನು ಡೌಟ್ ಇದೆಯಾ? ಓಕೆ. ಸೊ ಲಾಸ್ಟ್ 3 ಲೈನ್ಸಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಡ್ಯೂರಿಂಗ್ ಫೋಟೋಸಿಂಥಸಿಸ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಕಾರ್ಬನ್ ಡೈಆಕ್ಸೈಡ್, ಶಾರ್ಟ್ ಫಾರ್ಮಲ್ಲಿ ಬರ್ಕೊತಾ ಇದ್ದೀನಿ, ಕಾರ್ಬನ್ ಡೈಆಕ್ಸೈಡ್ ಎಂಟರ್ಸ್ ದ ಲೀಫ್. ಓಕೆನಾ? ಹೆಂಗೆ ಅಂತಂದರೆ ಥ್ರೂ ಸ್ಟೊಮ್ಯಾಟ. ಓಕೆನಾ? ಕಾರ್ಬನ್ ಡೈಆಕ್ಸೈಡ್ ಮಾತ್ರನಾ ಅಂತ ಕೇಳಿದ್ರೆ ಇಲ್ಲ, ಜೊತೆಗೆ ಆಕ್ಸಿಜನ್ ಮತ್ತು ವಾಟರ್ ವೇಪರ್. ಓಕೆನಾ? ಥ್ರೂ ದ ಲೀಫ್ ಆ್ಯಂಡ್ ಆಕ್ಸಿಜನ್ ಆ್ಯಂಡ್ ವಾಟರ್ ವೇಪರ್ ಆರ್ ರಿಲೀಸ್ಡ್. ಓಕೆ, ಒಂದು ನಿಮಿಷ. ಅವ್ರು ಆ್ಯಕ್ಚುಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಕಾರ್ಬನ್ ಡೈಆಕ್ಸೈಡು ಲೀಫ್ ಒಳಗೆ ಎಂಟರ್ ಆಗುತ್ತೆ. ಹೆಂಗೆ? ಥ್ರೂ ಸ್ಟೊಮ್ಯಾಟ. ಇದಾಗಿದ ತಕ್ಷಣ ವಾಪಸ್ ಏನು ಮಾಡುತ್ತೆ ಅಂತಂದರೆ, ಆಕ್ಸಿಜನ್ನ ಅದು ಬಿಡುತ್ತೆ, ರಿಲೀಸ್ ಮಾಡುತ್ತೆ. ಆಕ್ಸಿಜನ್ ಆ್ಯಂಡ್ ವಾಟರ್ ವೇಪರ್ ಇದು ರಿಲೀಸ್ ಮಾಡುತ್ತೆ. ಇದು ಎಂಟರ್. ಅರ್ಥ ಆಯ್ತಾ? ಸೊ ಇದು ಅದು ಉಸಿರು ತಗೊಳುತ್ತೆ ಪ್ಲ್ಯಾಂಟ್ಸ್. ಓಕೆನಾ? ಹೆಂಗೆ ಎಂಟರ್ ಆಗುತ್ತೆ ಅಂತಂದರೆ, ಲೀಫಲ್ಲಿ ಹೆಂಗೆ ಎಂಟರ್ ಆಗುತ್ತೆ? ಸ್ಟೊಮ್ಯಾಟ ಮೂಲಕ, ಟೈನಿ ಪೋರ್ಸ್ ಇದೆಯಲ್ಲ ಅದ್ರ ಮೂಲಕ. ಸೊ ಫೋಟೋಸಿಂಥಸಿಸ್ ಆಗುತ್ತೆ. ಫುಲ್ ಫೋಟೋಸಿಂಥಸಿಸ್ ಮುಗಿಸಾದ್ಮೇಲೆ ಅದು ಏನು ರಿಲೀಸ್ ಮಾಡುತ್ತೆ ಅಂದರೆ, ಇದು ಉಸಿರು ಬಿಡೋದು, ಕರೆಕ್ಟ್ ಅಲ್ವಾ? ಆಕ್ಸಿಜನ್ ಮತ್ತು ವಾಟರ್ ವೇಪರ್ ರಿಲೀಸ್ ಆಗುತ್ತೆ. ಇದನ್ನು ಅವ್ರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಸೊ ಲಾಸ್ಟ್ ಪಾಯಿಂಟ್ ಏನು ಕೊಟ್ಟಿದ್ದಾರೆ? ಡ್ಯೂರಿಂಗ್ ರೆಸ್ಪಿರೇಷನ್ ಆಕ್ಸಿಜನ್ ಎಂಟರ್ಸ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಇಸ್ ರಿಲೀಸ್ಡ್. ಇದು ಫೋಟೋಸಿಂಥಸಿಸ್ ಬಗ್ಗೆ ಹೇಳಿರೋದು ಇದಿಷ್ಟು. ಸೊ ಇವಾಗ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ? ರೆಸ್ಪಿರೇಷನ್ ಬಗ್ಗೆ. ಸೊ ರೆಸ್ಪಿರೇಷನ್ ಟೈಮಲ್ಲಿ ಏನು ಹೇಳ್ತಾ ಇದ್ದಾರೆ? ಆಕ್ಸಿಜನ್ ಎಂಟರ್ಸ್. ಓಕೆನಾ? ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಇಸ್ ರಿಲೀಸ್ಡ್. ಹೆಂಗೆ ಅಂದರೆ ಥ್ರೂ ಸ್ಟೊಮ್ಯಾಟ. ಇಷ್ಟೇ ಅವ್ರು ಹೇಳ್ತಾರದು. ಅರ್ಥ ಆಯ್ತಾ? ಅವ್ರಿಗೆ 3 ಲೈನಲ್ಲಿ ಹೇಳ್ತಾರದು, ಇದು ಮತ್ತು ಇದು. ಇದರಲ್ಲಿ ಏನಾರ ಡೌಟ್ ಇದೆಯಾ? ಸೊ ಇವಾಗ ಲೀಫ್ ಬಗ್ಗೆ ಮೇಯ್ನಾಗೆ ಏನೇನು ಮಾಡುತ್ತೆ ಅನ್ನೋದು ನಿಂಗೆ ಒಂದು ಐಡಿಯಾ ಬಂದಿದೆ ಅಲ್ವಾ? ಸೊ ಇಲ್ಲಿವರೆಗೂ ಏನೂ ಡೌಟ್ ಇಲ್ವಾ? ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಹೌ ಡು ಪ್ಲಾಂಟ್ಸ್ ಮೇಕ್ ಫುಡ್. ಆ್ಯಕ್ಚುಲ್ ಫೋಟೋಸಿಂಥಸಿಸ್ ಹೆಂಗೆ ನಡೆಯುತ್ತೆ ಅನ್ನೋದನ್ನ ನಾವು ಇವಾಗ ನೋಡಬೇಕು. ಸೊ ಪ್ಲಾಂಟ್ಸ್ ಟೇಕ್ ಇನ್ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ಏರ್ ಆ್ಯಂಡ್ ವಾಟರ್ ಫ್ರಮ್ ಸಾಯಿಲ್. The leaves of green plants contain a green substance called chlorophyll.
ಕ್ಲೋರೋಫಿಲ್ ಟ್ರಾಪ್ಸ್ ಸನ್ಲೈಟ್. ಸೊ ಇಲ್ಲಿ ಆ್ಯಕ್ಚುಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಪ್ಲ್ಯಾಂಟ್ಸು ಉಸಿರು ತಗೊಳ್ಳೋದು ಕಾರ್ಬನ್ ಡೈಆಕ್ಸೈಡ್ ಅಲ್ವಾ, ಎಲ್ಲಿಂದ ಅಂತಂದರೆ ಗಾಳಿಯಿಂದ, ಕರೆಕ್ಟಾ? ಮತ್ತು ನೀರು ತಗೊಳುತ್ತೆ ಎಲ್ಲಿಂದ ಅಂತಂದರೆ ಸಾಯಿಲ್, ಮಣ್ಣಲ್ಲಿರುತ್ತೆ ಅಲ್ವಾ, ನೀರಿನ ಅಂಶ ಇರುತ್ತೆ ತಾನೇ ಮಣ್ಣಲ್ಲಿ. ಇನ್ ಕೇಸ್ ಮಣ್ಣಲ್ಲಿ ಇಲ್ಲ ಅಂತಂದರೆ ಅಂಡರ್ಗ್ರೌಂಡ್, ಅಲ್ಲಿಂದ ನೀರು ತೊಗೊಂಬಿಡುತ್ತೆ ಪ್ಲ್ಯಾಂಟ್ಸು. ಸರಿನಾ? ಇವಾಗ ಫೋಟೋಸಿಂಥಸಿಸ್ಗೆ ಏನೇನು ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಕಾರ್ಬನ್ ಡೈಆಕ್ಸೈಡ್ ಬೇಕು, ನೀರು ಬೇಕು, ಮೂರನೇದು ಕ್ಲೋರೋಫಿಲ್. ಕ್ಲೋರೋಫಿಲ್ ಅಂತ ಅಂದರೆ ಇದು ಎಲ್ಲಿ ಸಿಗುತ್ತೆ ಅಂತಂದರೆ ಗ್ರೀನ್ ಸಬ್ಸ್ಟೆನ್ಸ್, ಇದು ಪ್ಲ್ಯಾಂಟಲ್ಲೇ ಇರುತ್ತೆ. ಓಕೆನಾ? ಇದು ಗ್ರೀನ್ ಅಂತಲೇ ಹೇಳಬೇಕು. ಕ್ಲೋರೋಫಿಲ್ ಅಂತಂದರೆ ಗ್ರೀನ್. ಓಕೆನಾ? ಇದಿರೋದ್ರಿಂದ ಏನು ಮಾಡುತ್ತೆ, ಸನ್ಲೈಟ್ ಸಿಗುತ್ತೆ ತಾನೇ ಪ್ಲ್ಯಾಂಟ್ಸಿಗೆ, ಅದನ್ನು ಇದು ಟ್ರ್ಯಾಪ್ ಮಾಡ್ಕೊಳ್ಳುತ್ತೆ, ಅಂದರೆ ಸ್ಟೋರ್ ಮಾಡ್ಕೊಂಡ್ಬಿಡುತ್ತೆ ಒಂದು ಸ್ವಲ್ಪ. ಸೊ ಅದೇ ಹಿಡ್ಕೊಂಡ್ಬಿಡುತ್ತೆ ಅಂತ. ಸೊ ಫೋಟೋಸಿಂಥಸಿಸ್ಗೆ ಇವಾಗ ಏನೇನು ಬೇಕು? ಕಾರ್ಬನ್ ಡೈಆಕ್ಸೈಡ್ ಬೇಕು, ನೀರು ಬೇಕು, ಕ್ಲೋರೋಫಿಲ್ ಬೇಕೇ ಬೇಕು. ಯಾಕೆ ಅಂತಂದರೆ ಸನ್ಲೈಟ್ ಬೇಕಲ್ವಾ, ಅದಕ್ಕೋಸ್ಕರ. ಸೊ ಇದೆಲ್ಲನೂ ಯೂಸ್ ಮಾಡಿಕೊಂಡು ಕೊನೆಗೆ ಅದು ಏನಾಗುತ್ತೆ ಅಂತಂದರೆ ಫೋಟೋಸಿಂಥಸಿಸ್. ಅರ್ಥ ಆಯ್ತಾ? ಸೊ ಅವ್ರೇನು ಹೇಳಿದ್ದಾರೆ ಅಂತಂದರೆ, ಗ್ರೀನ್ ಲೀವ್ಸ್ ಯೂಸ್ ದ ಎನರ್ಜಿ ಆಫ್ ಸನ್ಲೈಟ್ ಟು ಪ್ರಿಪೇರ್ ಫುಡ್ ಫ್ರಮ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. Since this process takes place in the presence of sunlight, it is called as photosynthesis. So what is photosynthesis ಅಂತ ಕೇಳಿದ್ರೆ, ಫಸ್ಟ್ ಲೈನಿಂದ ಫೋಟೋಸಿಂಥಸಿಸ್ ಅಂತ ಬರೆದಿದೆಯಲ್ವಾ ಟೆಕ್ಸ್ಟ್ ಬುಕ್ಕಲ್ಲಿ, ಅಲ್ಲಿವರೆಗೂ ಮಾರ್ಕ್ ಮಾಡ್ಕೊ. ಸೊ 2 marks ಕ್ವೆಶನ್ ಕೇಳ್ತಾರೆ, ವಾಟ್ ಡು ಯು ಮೀನ್ ಬೈ ಫೋಟೋಸಿಂಥಸಿಸ್ ಅಂತ. ಆವಾಗ ಇಷ್ಟು ಹೇಳಬೇಕು. ಅರ್ಥ? ಫಸ್ಟ್ ಲೈನ್ ಪ್ಲ್ಯಾಂಟ್ಸ್ ಟೇಕ್ ಇನ್ ಕಾರ್ಬನ್ ಡೈಆಕ್ಸೈಡ್ ಇದೆಯಲ್ಲ, ಅಲ್ಲಿಂದ ಇಟ್ ಈಸ್ ಕಾಲ್ಡ್ ಫೋಟೋಸಿಂಥಸಿಸ್, ಅಲ್ಲಿವರೆಗೂ. ಓಕೆನಾ? ಸೊ ಫಸ್ಟ್ ಏನಂತ ಇದ್ದಾರೆ, ಪ್ಲ್ಯಾಂಟ್ಸು ಗಾಳಿಯಿಂದ ಕಾರ್ಬನ್ ಡೈಆಕ್ಸೈಡ್ನ ತಗೊಳುತ್ತೆ. ನೀರನ್ನ ಹೆಂಗೆ ತಗೊಳುತ್ತೆ? ಸಾಯಿಲಿಂದ ತಗೊಳುತ್ತೆ. ನೆಕ್ಸ್ಟು ಕ್ಲೋರೋಫಿಲ್ ಅಂತ ಒಂದು ಇದೆ, ಅದೇನು ಅಂತಂದರೆ ಗ್ರೀನ್ ಸಬ್ಸ್ಟೆನ್ಸ್. ಎಲ್ಲ ಪ್ಲ್ಯಾಂಟ್ಸಲ್ಲೂ ಇದ್ದೇ ಇರುತ್ತೆ ಕ್ಲೋರೋಫಿಲ್ ಅಂತ, ಆಲ್ಮೋಸ್ಟ್ ಎಲ್ಲ ಪ್ಲ್ಯಾಂಟ್ಸಲ್ಲೂ ಇರುತ್ತೆ. ಅದೇನು ಮಾಡುತ್ತೆ ಅಂತಂದರೆ ಟ್ರ್ಯಾಪ್ಸ್ ಸನ್ಲೈಟ್. ಸರಿನಾ? ಇದಿಷ್ಟು ಎಕ್ಸ್ಪ್ಲೇನ್ ಮಾಡ್ತೀಯ. ಇದಿಷ್ಟು ಬಂದು ಇಂಗ್ರೀಡಿಯೆಂಟ್ಸ್. ಸೊ ಇವಾಗ ಫಾರ್ ಎಕ್ಸಾಂಪಲ್ ಅಡುಗೆ ಮಾಡೋದಕ್ಕೆ ಏನೇನು ಪದಾರ್ಥ ಬೇಕು ಅನ್ನೋ ಥರ ಇವಾಗ ಹೇಳಿದ್ದೀವಿ. ಇದನ್ನ ಇಟ್ಕೊಂಡು ಅಡುಗೆ ಹೆಂಗೆ ಮಾಡೋದು ಅಂತ ನೆಕ್ಸ್ಟ್ 3 ಲೈನಲ್ಲಿ ಹೇಳಿದ್ದಾರೆ. ಸೊ ನೆಕ್ಸ್ಟ್ 3 ಲೈನಲ್ಲಿ ಏನು ಹೇಳಿದ್ದಾರೆ? ಗ್ರೀನ್ ಲೀವ್ಸ್ ಯೂಸ್ ದ ಎನರ್ಜಿ ಆಫ್ ಸನ್ಲೈಟ್ ಆ್ಯಂಡ್ ವಾಟರ್. ಇದೇ ಮೇಯ್ನ್. ಸರಿನಾ? ನಮಗಿಲ್ಲಿ ಏನೇನು ಬೇಕು ಅಂತ ನಾವು ಹೇಳಿದ್ದೀವಿ. ಇವಾಗ ಹೆಂಗೆ ಮಾಡೋದು ಅಂತ ಹೇಳಬೇಕು. ಹೆಂಗೆ ಮಾಡೋದು ಅಂತಂದರೆ, ಗ್ರೀನ್ ಲೀವ್ಸ್ ಇರುತ್ತೆ ತಾನೆ. ಸೊ ಇದೇನು ಮಾಡುತ್ತೆ ಅಂತಂದರೆ, ಇವಾಗ ಇದು ಫುಡ್ ಪ್ರಿಪೇರ್ ಮಾಡೋದಕ್ಕೆ ಎನರ್ಜಿ ಬೇಕು. ಇದು ಎನರ್ಜಿ ತಗೊಳುತ್ತೆ. ಎಲ್ಲಿಂದ ತಗೊಳುತ್ತೆ? ಸನ್ಲೈಟಿಂದ ತಗೊಳುತ್ತೆ. ಸರಿನಾ? ಸೊ ಸನ್ಲೈಟ್ ಜೊತೆಗೆ ಇನ್ನೇನೇನು ತಗೊಳುತ್ತೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್. ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಇದಕ್ಕೆ ಎನರ್ಜಿ ತೊಗೊಂಬಿಡುತ್ತೆ. ಎನರ್ಜಿ ಬೇಕಲ್ವಾ ಫುಡ್ ಪ್ರಿಪೇರ್ ಮಾಡೋದಕ್ಕೆ, ಇದನ್ನೆಲ್ಲ ಯೂಸ್ ಮಾಡಿಕೊಂಡು. ಸೊ ಈ ಪ್ರೋಸೆಸ್ನ ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಅರ್ಥ ಆಗಿದೆಯಾ?
ಸೊ ಫಸ್ಟು ಏನೇನು ಬೇಕು ಅಂತ ಹೇಳಬೇಕು, ಆಮೇಲೆ ಏನೇನು ಮಾಡಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಅಡುಗೆ ಮಾಡೋದಕ್ಕೆಲ್ಲ ಆಯಿಲ್ ಬೇಕಾ, ಮತ್ತು ಜೀರಿಗೆ ಸಾಸಿವೆ ಎಲ್ಲ ಹಾಕ್ತೀವ ಎಲ್ಲದಕ್ಕೂ ಆಲ್ಮೋಸ್ಟ್. ಸೊ ಅದೇ ಥರ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್, ವಾಟರ್, ಕ್ಲೋರೋಫಿಲ್ ಬೇಕು ಫೋಟೋಸಿಂಥಸಿಸ್ಗೆ. ಈ ಮೂರು ಇಟ್ಕೊಂಡು ಏನು ಮಾಡ್ತೀವಿ ಅಂತಂದರೆ, ಗ್ರೀನ್ ಲೀವ್ಸ್ ಬಂದು ಎನರ್ಜಿ ತಗೊಳುತ್ತೆ. ಎಲ್ಲಿಂದ? ಸನ್ಲೈಟಿಂದ, ಫುಡ್ ಪ್ರಿಪೇರ್ ಮಾಡೋದಕ್ಕೆ. ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ನು ತಗೊಳುತ್ತೆ. ಈ ಹೋಲ್ ಪ್ರಾಸೆಸ್ನ ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇದರಲ್ಲಿ ಒಂದು ಇಲ್ಲ ಅಂದ್ರೂ ಫೋಟೋಸಿಂಥಸಿಸ್ ಆಗಲ್ಲ. ಓಕೆನಾ? ಇದು ಮೇಯ್ನ್ ಇಂಪಾರ್ಟೆಂಟ್. ಈ ಮೂರು, ಕ್ಲೋರೋಫಿಲ್ಲಿಂದನೇ ಸನ್ಲೈಟ್ ನಮಗೆ ಸಿಗೋದು. ಕ್ಲೋರೋಫಿಲ್ ಇಲ್ಲ ಅಂದರೆ ಸನ್ಲೈಟು ಇಲ್ಲ. ಸೊ ಇದು ಎರಡೂ ಒಂದೇ ಇಟ್ಕೋಬೋದು. ಮೇಯ್ನಾಗಿ ಮೂರು ಬೇಕು: ಕಾರ್ಬನ್ ಡೈಆಕ್ಸೈಡ್, ವಾಟರ್, ಸನ್ಲೈಟ್. ಇದರಲ್ಲಿ ಯಾವುದನ್ನ ಒಂದು ಇಲ್ಲ ಅಂತಂದ್ರೂ ಫೋಟೋಸಿಂಥಸಿಸ್ ಅಂತ ಆಗೋದೇ ಇಲ್ಲ. ಅರ್ಥ ಆಗಿದೆಯಾ? ಇದರಲ್ಲಿ ಏನಾನ ಡೌಟ್ ಇದೆಯಾ? ಫೋಟೋಸಿಂಥಸಿಸ್ ಇಂಪಾರ್ಟೆಂಟ್ ಕ್ವೆಶನ್. ಡೌಟ್ ಇದೆಯಾ? ನೀಟಾಗಿ ಅರ್ಥ ಆಗಿದೆಯಾ? ಸೊ ಲಾಸ್ಟಲ್ಲಿ ಏನು ಕೊಟ್ಟಿದ್ದಾರೆ? ಫೋಟೋ. ಇವಾಗ ಫೋಟೋಸಿಂಥಸಿಸ್ ಅಂತ ಹೆಸರಲ್ಲಿದೆ ಅಲ್ವಾ? ಸೊ ಅದನ್ನು ಆಫಾಗಿ ಮಾಡಿದ್ರೆ ಫೋಟೋ ಅಂತಂದರೆ ಲೈಟ್ ಅಂತ ಅರ್ಥ. ಅದೇ ಸಿಂಥಸಿಸ್ ಅಂತಂದರೆ ಪ್ರಿಪೇರಿಂಗ್. ಸರಿನಾ? ಸನ್ಲೈಟ್ ಯೂಸ್ ಮಾಡಿಕೊಂಡು ಪ್ರಿಪೇರ್ ಮಾಡೋದು. ಏನ? ಫುಡ್ನ. ಅರ್ಥ ಆಯ್ತಾ? ಹೆಸರಲ್ಲೇ ಇದೆ ಅದರ ಅರ್ಥ ಏನು ಅಂತ. ಅರ್ಥ ಆಗಿದೆಯಾ? ಪುಟ್ಟಿಂಗ್ ಟುಗೆದರ್ ಅಂದರೆ ಎಲ್ಲನೂ ಸೇರಿಸಿ ಏನೋ ಒಂದು ಮಾಡೋದು. ಅರ್ಥ ಆಗಿದೆಯಾ? ಪ್ರಿಪೇರಿಂಗ್ ಅಂತಂದರೆ ಏನೋ ಒಂದು ಪ್ರಿಪೇರ್ ಮಾಡೋದು, ಏನೋ ಒಂದು ರೆಡಿ ಮಾಡೋದು, ಆ ಥರ. ಈ ಪೇಜಲ್ಲಿ ಏನಾನ ಡೌಟ್ ಇದೆಯಾ? ಫೋಟೋಸಿಂಥಸಿಸ್ ಮತ್ತು ಪಾರ್ಟ್ಸ್ ಆಫ್ ಲೀಫ್ ನೀಟಾಗಿ ಅರ್ಥ ಆಗಿದೆ ತಾನೆ? ಸೊ ಈ ಚಾಪ್ಟ್ರಲ್ಲಿ ಮೇಯ್ನ್ ಇರೋದೇ ಇದನ್ನೇ. ಇದಾದಮೇಲೆ ಫಂಕ್ಷನ್ಸ್ ಆಫ್ ಲೀಫ್ ಒಂದಿದೆ. ಈ ಮೂರೇ ಇಂಪಾರ್ಟೆಂಟ್ ಕ್ವೆಶನ್ಸ್ ಇರೋದು. ಸೊ ನೆಕ್ಸ್ಟ್ ಪೇಜಲ್ಲಿ ಏನು ಕೊಟ್ಟಿದ್ದಾರೆ? ಫೋಟೋಸಿಂಥಸಿಸ್ ಇಸ್ ದ process by which green plants prepare food in the presence of sunlight. ಸೊ ಡೆಫಿನಿಷನ್ ಅಲ್ಲಿ ಫಸ್ಟ್ ಪೇಜಲ್ಲಿ ಇತ್ತಲ್ಲ, ಅದನ್ನು ಬರಿಬೋದು ಅಥವಾ ಇದನ್ನು ಬರಿಬೋದು. ಎರಡೂ ಒಂದೇನೆ. ಸರಿನಾ? ನಿಂಗೆ ಇದು ಈಸಿ ಆದರೆ ಇದನ್ನೇ ಹೇಳು. ಫಸ್ಟ್ 3 ಲೈನ್ಸಲ್ಲಿ ಇದೆಯಲ್ಲ, ನಂಗೆ ಇದೇ ಈಸಿ ಆಗ್ತಾ ಇದೆ ಅಂದರೆ ಇದನ್ನೇ ಹೇಳು. ಅದು ಒಂದೊಂದು ಸತಿ ಕಷ್ಟ ಅನ್ನಿಸ್ಬೋದು ನಿಂಗೆ, ಅದನ್ನು ಓದ್ಕೊ. ಬಟ್ ವಾಟ್ ಡು ಯು ಮೀನ್ ಬೈ ಫೋಟೋಸಿಂಥಸಿಸ್ ಅಂತ ಕೇಳಿದ್ರೆ ಇದನ್ನೇ ಬರಿ. ಇಟ್ ಈಸ್ ದ ಪ್ರೋಸೆಸ್ ಬೈ ವಿಚ್ ಗ್ರೀನ್ ಪ್ಲಾಂಟ್ಸ್ ಪ್ರಿಪೇರ್ ಫುಡ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಸರಿನಾ? ಸೊ ಹಿಂದಿನ ಪೇಜಲ್ಲಿ plants take in carbon dioxide from air, water, from soil. The leaves of green plants contain a green substance called chlorophyll. Chlorophyll traps sunlight. ಅಲ್ಲಿವರೆಗೂ ಮಾರ್ಕ್ ಮಾಡ್ಕೊಂಡಿದ್ಯಾ ಅಲ್ವಾ? ಸೊ ನೆಕ್ಸ್ಟ್ 3 ಲೈನ್ ಮಾರ್ಕ್ ಮಾಡ್ಕೋಬೇಡ, ಬಿಟ್ಬಿಡು. ಅದನ್ನು ಇಲ್ಲಿ ಮಾರ್ಕ್ ಮಾಡ್ಕೊ. ಫಸ್ಟ್ 3 ಲೈನ್ಸ್ ನೆಕ್ಸ್ಟ್ ಪೇಜಲ್ಲಿ, ಪೇಜ್ ನಂಬರ್ 14ಅಲ್ಲಿ. ಅದು ಬೇಡ. ಅದು ನಾನು ಹೇಳಿದ್ದು ನಿನಗೆ ಅರ್ಥ ಆಗಿದೆ ಅಲ್ವಾ? ಸೊ ಅದನ್ನು ಅರ್ಥ ಅಕ್ಕ ಇಟ್ಕೊ. ಡೆಫಿನಿಷನ್ ಕೇಳಿದ್ರೆ ನೆಕ್ಸ್ಟ್ ಪೇಜಲ್ಲಿ ಇರೋದು ಬರಿ. ಫೋಟೋಸಿಂಥಸಿಸ್ ಇಸ್ ದ ಪ್ರಾಸೆಸ್ ಬೈ ವಿಚ್ ಗ್ರೀನ್ ಪ್ಲಾಂಟ್ಸ್ ಪ್ರಿಪೇರ್ ದೇರ್ ಫುಡ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಸರಿನಾ? ಸೊ ಡ್ಯೂರಿಂಗ್ ಫೋಟೋಸಿಂಥಸಿಸ್ plants take in carbon dioxide and give out oxygen. ಇದು ಗೊತ್ತಿದೆ ಅಲ್ವಾ? This oxygen is used by all animals and human beings to breathe. ಇದು ನಿಂಗೆ ಗೊತ್ತಿದೆ.
ಸೊ ಪ್ಲಾಂಟ್ಸ್ ಸ್ಟೋರ್ ದೇರ್ ಫುಡ್ ಇನ್ ದ ಫಾರ್ಮ್ ಆಫ್ ಸ್ಟಾರ್ಚ್ ಇನ್ ದೇರ್ ಲೀವ್ಸ್. ಸೊ ಇವಾಗ ನಮ್ಮ ಮನೇಲೂ ಅಷ್ಟೇ ಅಡುಗೆ ಮಾಡ್ತೀವಿ, ಒಂದೊಂದು ಸತಿ ಮಿಕ್ಕಾಗೋಗ್ಬಿಡುತ್ತೆ. ಮಿಕ್ಕಾಗಿದೆ ಅಂತ ಒಂದೇ ಕಾರಣಕ್ಕೆ ಎಸೆದ್ಬಿಡ್ತೀವ, ಏನು ಮಾಡ್ತೀವಿ? ಇವಾಗ ಮಧ್ಯಾಹ್ನ ಅಡುಗೆ ಮಾಡಿರ್ತೀವಿ, ಇವಾಗ ಹೆಂಗಿರು ಮತ್ತೆ ನೈಟು ಊಟ ಮಾಡ್ತೀವಿ ತಾನೆ, ಅದನ್ನು ಹಾಗೆ ಇಟ್ಟಿರ್ತೀವಲ್ಲ ನೈಟನ್ನು ತಿನ್ನೋದಕ್ಕೆ. ಅದೇ ಥರ ಪ್ಲ್ಯಾಂಟ್ಸು ಸ್ವಲ್ಪ ಫುಡ್ನ ಹಾಗೆ ಇಟ್ಟಿರ್ತಾರೆ, ಸ್ಟೋರ್ ಮಾಡಿರ್ತಾರೆ, ಅಂದರೆ ಇನ್ ದ ಫಾರ್ಮ್ ಆಫ್ ಸ್ಟಾರ್ಚ್. ಎಲ್ಲಿ ಸ್ಟೋರ್ ಮಾಡಿರ್ತಾರೆ ಅಂದರೆ ಲೀವ್ಸಲ್ಲಿ. ಸರಿನಾ? ಇವಾಗ ಇಲ್ಲಿ ಲಾಸ್ಟ್ ಒಂದು ಈಕ್ವೇಷನ್ ಏನು ಬರೆದಿದ್ದಾರೆ ಅಂದರೆ, ಈ ಈಕ್ವೇಷನ್ ಬಂದು ಫೋಟೋಸಿಂಥಸಿಸ್ ಡೆಫಿನಿಷನ್ ಇದೆಯಲ್ಲ, ಅದನ್ನೇ ಈಕ್ವೇಷನ್ ಆಗಿ ಬರೀಬೇಕು ಅಂದರೆ ಇದೇ ಈಕ್ವೇಷನ್. ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್. ಕಾರ್ಬನ್ ಡೈಆಕ್ಸೈಡ್ ವಾಟರ್ ಜೊತೆಗೆ ಸನ್ಲೈಟ್ ಬೇಕು ಅಲ್ವಾ, ಅದಕ್ಕೆ ಇಲ್ಲಿ ಸನ್ಲೈಟ್. ಸೊ ಇದು ಮೂರು ಸೇರಿಸಿದ್ರೆ ನಮಗೇನು ಸಿಗುತ್ತೆ? ಪ್ಲ್ಯಾಂಟ್ಸ್ದು ಫುಡ್ ಅಲ್ವಾ. ಸೊ ಪ್ಲ್ಯಾಂಟ್ಸ್ ಫುಡ್ ಅಂದರೆ ಎನರ್ಜಿ ಅಲ್ವಾ ಅವ್ರಿಗದು. ಇವಾಗ ನಮಗೂ ಫುಡ್ ಅಂದರೆ ನಮ್ಗದು ಎನರ್ಜಿ ಸಿಕ್ದಂಗಲ್ವ ಬಾಡಿಗೆ, ಅದನ್ನು ಗ್ಲೂಕೋಸ್ ಅಂತ ಕರಿತೀವಿ. ಓಕೆನಾ? ಸೈನ್ಸಲ್ಲಿ ಎನರ್ಜಿ ಅನ್ನೋದನ್ನ ಗ್ಲೂಕೋಸ್ ಅಂತ ಕರಿಬೋದು. ಇವಾಗ ನಾವು ಯಾಕೆ ಊಟ ಮಾಡೋದು? ನಮಗೆ ಎನರ್ಜಿ ಸಿಗಬೇಕು. ಏನು ಮಾಡೋದಕ್ಕೆ? ಸಣ್ಣ ಪುಟ್ಟ ಕೆಲಸ ಮಾಡೋದಕ್ಕೂ ನಮಗೆ ಎನರ್ಜಿ ಬೇಕು, ಕರೆಕ್ಟಾ? ಆ ಎನರ್ಜಿ ಇನ್ನೊಂದು ಹೆಸರು ಗ್ಲೂಕೋಸ್ ಅಂತ ಹೇಳ್ತೀವಿ ಸೈನ್ಸಲ್ಲಿ, ಬಯಾಲಜಿಯಲ್ಲಿ. ಸರಿನಾ? ಪ್ಲಸ್ ಆಕ್ಸಿಜನ್ ಅಂದರೆ ಇದು ಉಸಿರು ತಗೊಳುತ್ತೆ, ಇದು ಉಸಿರು ಬಿಡೋದು ಅಲ್ವಾ. ಸೊ ಈ ಹೋಲ್ ರಿಯಾಕ್ಷನ್ ಬಂದು ಫೋಟೋಸಿಂಥಸಿಸ್ ಅಂತ ಒಂದೇ ಲೈನಲ್ಲಿ ಹೇಳ್ತೀವಿ. ಅರ್ಥ ಆಯ್ತಾ? ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ನಮಗೇನು ಸಿಗುತ್ತೆ? ಅದರದ್ದು ಫುಡ್ ಪ್ರಿಪೇರ್ ಆಗುತ್ತೆ, ಅಂದರೆ ಗ್ಲೂಕೋಸ್, ಜೊತೆಗೆ ಆಕ್ಸಿಜನ್ನು ರಿಲೀಸ್ ಆಗುತ್ತೆ. ಓಕೆನಾ? ಈ ಈಕ್ವೇಷನ್ನು ಜ್ಞಾಪಕ ಇಟ್ಕೋಬೇಕು. ಇದು ಫೋಟೋಸಿಂಥಸಿಸ್ ಈಕ್ವೇಷನ್ ಅಥವಾ ಫೋಟೋಸಿಂಥಸಿಸ್ ರಿಯಾಕ್ಷನ್ ಏನೋ ಕರಿಬೋದು. ಎರಡರಲ್ಲಿ ಒಂದು. ಅರ್ಥ ಆಗಿದೆಯಾ? ಇಲ್ಲಿವರೆಗೂ ಏನಾನ ಡೌಟ್ ಇದೆಯಾ? ಸೊ ಗೆಟ್ ಇಟ್ ರೈಟಲ್ಲಿ ಏನು ಕೊಟ್ಟಿದ್ದಾರೆ? ಸಮ್ಟೈಮ್ಸ್ ದ ಗ್ರೀನ್ ಕಲರ್ chlorophyll of leaves is covered and masked by other pigments that may be reddish or any other color. However, the leaf may not look green but will be able to undergo photosynthesis. ಸೊ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇವಾಗ ಎಲ್ಲ ಪ್ಲ್ಯಾಂಟ್ಸು ಗ್ರೀನ್ ಕಲರಲ್ಲೇ ಇರುತ್ತಾ? ನೀನು ನೋಡಿರೋ ಎಲ್ಲ ಪ್ಲ್ಯಾಂಟ್ಸೂ ಗ್ರೀನ್ ಕಲರಲ್ಲಿ ಇದೆಯಾ? ಇಲ್ಲಿವರೆಗೂ ನೋಡಿರೋದು ಎಲ್ಲ ಪ್ಲ್ಯಾಂಟ್ಸು ಗ್ರೀನಲ್ಲೇ ಇದೆಯಾ? ಎಲ್ಲೋ, ರೆಡ್ ಆ ಥರ ಯಾವ ಪ್ಲ್ಯಾಂಟ್ಸು ನೋಡಿಲ್ವ ನೀನು? ಅಂದರೆ ಲೀಫ್ ಕಲರು ಗ್ರೀನ್ ಇರಬಾರ್ದು, ಒಂದು ಸ್ವಲ್ಪ ರೆಡ್ ಕಲರ್, ಒಂದು ಸ್ವಲ್ಪ ಫುಲ್ ಯೆಲ್ಲೋ ಕಲರ್, ಇಲ್ಲ ಬ್ರೌನ್ ಕಲರ್, ಆ ಥರ ಎಲ್ಲ ಲೀಫ್ ನೋಡಿದ್ಯಲ್ವಾ ಪ್ಲ್ಯಾಂಟ್ಸಲ್ಲಿ? ಸೊ ಆ ಥರ ಪ್ಲ್ಯಾಂಟ್ಸ್ ಫೋಟೋಸಿಂಥಸಿಸ್ ನಡೆಯುತ್ತಾ ನಡೆಯೋದಿಲ್ವಾ ಅಂತ ನಿಂಗೆ ಕ್ವೆಶನ್ ಇರಬೇಕು ಅಲ್ವಾ. ಸೊ ಅಂಥ ಪ್ಲ್ಯಾಂಟ್ಸಲ್ಲಿ ಕ್ಲೋರೋಫಿಲ್ ಇರುತ್ತಾ ಇರಲ್ವಾ ಅಂತಂದರೆ ಇರುತ್ತೆ. ಓಕೆನಾ? ಕಲರ್ ಚೇಂಜ್ ಆಗಿಬಿಟ್ರೆ ಫೋಟೋಸಿಂಥಸಿಸ್ ನಡೆಯಲ್ಲ ಅಂತ ಅರ್ಥ ಅಲ್ಲ. ಕ್ಲೋರೋಫಿಲ್ಲು ಇರುತ್ತೆ, ಫೋಟೋಸಿಂಥಸಿಸ್ಸು ನಡೆಯುತ್ತೆ. ಅದು ಯಾವುದೇ ಕಲರಲ್ಲಿರಲಿ, ಯಾವುದೇ ಇದರಲ್ಲಿರಲಿ, ಎಲ್ಲ ಪ್ಲ್ಯಾಂಟ್ಸು ಫೋಟೋಸಿಂಥಸಿಸ್ ನಡೆಯುತ್ತೆ. ಪ್ಲ್ಯಾಂಟ್ಸ್ ಬಂದು ಫೋಟೋಸಿಂಥಸಿಸ್ ನಡೆಸಲಿಲ್ಲ ಅಂತಂದರೆ ಪ್ಲ್ಯಾಂಟ್ಸು ಸತ್ತೋಗ್ಬಿಡುತ್ತೆ. ಸರಿನಾ? ಇವಾಗ ನಾವು ಊಟ ಮಾಡಿಲ್ಲ ಅಂದರೆ ನಾವು ಸರ್ವೈವ್ ಆಗೋದಿಲ್ಲ, ಕರೆಕ್ಟಾ? ಇವಾಗ ಪ್ಲ್ಯಾಂಟ್ಸು ಹಾಗೇನೆ. ಪ್ಲ್ಯಾಂಟ್ಸ್ ಲೀಫ್ ಬಂದು ಯಾವುದೇ ಕಲರಲ್ಲಿರಲಿ, ಗ್ರೀನ್, ಯೆಲ್ಲೋ, ಬ್ರೌನ್, ರೆಡ್, ಬ್ಲೂ ಕಲರಲ್ಲಿ ಬೇಕಾದರೂ ಇರಲಿ, ಬಟ್ ಫೋಟೋಸಿಂಥಸಿಸ್ ಆಗೇ ಆಗುತ್ತೆ ಎಲ್ಲ ಪ್ಲ್ಯಾಂಟ್ಸ್ಗೂ.
ಸರಿನಾ? ಕ್ಲೋರೋಫಿಲ್ ಇದ್ರೂ ಅಷ್ಟೇ, ಇಲ್ಲ ಅಂದ್ರೂ ಅಷ್ಟೇ. ಸೊ ಮೇಜರ್ಲಿ ಎಲ್ಲ ಪ್ಲ್ಯಾಂಟ್ಸ್ಗೂ ಕ್ಲೋರೋಫಿಲ್ ಇದ್ದೇ ಇರುತ್ತೆ ಬೈ ಡಿಫಾಲ್ಟಾಗೆ. ಸರಿನಾ? ಕ್ಲಾಸ್ ಇಲ್ಲಿಗೆ ನಿಲ್ಲಿಸ್ತೀನಿ. ಏನಾನ ಡೌಟ್ ಇದೆಯಾ?